ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. 1971 ಅನಂತ್ ನಾಗ್ ಮತ್ತೆ ಲಕ್ಷ್ಮಿ ಅವರ ಸೂಪರ್ ಡೂಪರ್ ಸಿನಿಮಾ ನಾನಿನ್ನ ಬಿಡಲಾರೆ. ಇದು 2024 ಮತ್ತೊಮ್ಮೆ ಅದೇ ಸಸ್ಪೆನ್ಸ್ ಇಟ್ಕೊಂಡು ಅದೇ ಹಾರರ್ ಎಲಿಮೆಂಟ್ಸ್ ಜೊತೆಗೆ ಬರ್ತಾ ಇದೆ ನಾನಿನ್ನ ಬಿಡಲಾರೆ. ಹಾಗಿದ್ರೆ ನಾನಿನ್ನ ಬಿಡಲಾರೆಗೂ ಈ ನಾನಿನ್ನ ಬಿಡಲಾರೆಗೂ ಏನು ಸಂಬಂಧ ಅನ್ನೋದನ್ನ ತಿಳ್ಕೊಳ್ಳೋಣ. ಸದ್ಯಕ್ಕೆ ಆ ಚಿತ್ರತಂಡ ನಮ್ ಜೊತೆಗೆ ಜಾಯ್ನ್ ಆಗಿದೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೊದಲಿಗೆ ಚಿತ್ರದ ನಾಯಕನಾಗಿರುವಂತಹ ಪಂಚಿ ಅವರು ನಮ್ ಜೊತೆಗಿದ್ದಾರೆ. ಹಾಯ್ ಪಂಚಿ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ಇನ್ನು ಚಿತ್ರದ ನಿರ್ಮಾಪಕರು ಜೊತೆಗೆ ನಾಯಕಿಯಾಗಿ ಕಾಣಿಸಿಕೊಂಡಿರುವ ಅಂಬಾಲಿ ಭಾರತಿ ಅವರು ಕೂಡ ನಮ್ ಜೊತೆಗಿದ್ದಾರೆ. ಹಾಯ್ ಅಂಬಾಲಿ, ವೆಲ್ಕಮ್ ಟು ದಿ ಶೋ. ಇನ್ನು ಚಿತ್ರದಕ್ಕೆ ಆಕ್ಷನ್ ಕಟ್ ಹೇಳಿರುವಂತಹ ನವೀನ್ ಅವರು ಕೂಡ ನಮ್ ಜೊತೆಗಿದ್ದಾರೆ. ಹಾಯ್ ನವೀನ್, ವೆಲ್ಕಮ್ ಟು ದಿ ಶೋ. ಮೊದಲು ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀವಿ. ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನವೆಂಬರ್ 29 ತುಂಬಾ ಭಯ ಪಡೋ ದಿನನಾ ಹೇಗೆ? ಬೆಂಕಿ ಇದೆ, ಭಯ ಇದೆ, ಒಂದಿಷ್ಟು ಬ್ಲಡ್ ಇದೆ, ಏನ್ ಹೇಳಕ್ ಹೊರಟಿದ್ದೀರಾ ಅಂತ? ಮೇಡಮ್, ಇದೊಂದು ಅದೇ ಹೇಳ್ತಿದ್ರಲ್ಲ, ನಾನೇನು ಬಿಡದ್ರೆ ಟೈಟ್ಲ್ ಇಟ್ಟಿದ್ದಾಗ ಅದೊಂದು ಎಲ್ಲ ಕ್ಯೂರಿಯಾಸಿಟಿ ಇದೆ. ಆ ಟೈಟ್ಲನ್ನ ಯಾಕೆ ಇಟ್ಟಿದ್ರು ಅಂತ ಅಂದ್ಬಿಟ್ಟು ಆ ಟೈಟ್ಲ್ ತಕ್ಕನಾಗ ಅದಕ್ಕಿಂತ ಒಂದು ಮೀರ್ಸಿದ್ ಒಂದು ಸಿನಿಮಾ ಮಾಡಿದೀವಿ ಮೇಡಮ್. ಅಂದ್ರೆ ಆ ಟೈಟ್ಲಿಗೆ ಏನು ಆ ನ್ಯಾಯ ಕೊಡ್ಬೇಕು, ಅದು ಟೈಟ್ಲ್ ಏನಕ್ಕೆ ಅಂತ ನಾನು ಮುಂದೆ ಹೇಳ್ತೀನಿ ನಿಮ್ಗೆ. ಯಾಕಂದ್ರೆ ಮುಂಚೆ ಆಡಿಯನ್ಸ್ಗೆ ಗೊತ್ತು ಅದು ಆಕ್ಚುಲಿ. ಥಿಯೇಟರ್ಗೆ ಆಡಿಯನ್ಸ್ ಬಂದಾಗ ಅದು ಆಡಿಯನ್ಸ್ ಗೊತ್ತಾಗುತ್ತೆ ಈ ಸಿನಿಮಾ ಯಾಕೆ ನೋಡ್ಬೇಕು, ಇವ್ರು ಕರೆಕ್ಟ್ ಆಗಿ ಟೈಟ್ಲ್ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಇದರಲ್ಲಿ ಭಯ ಇದೆ, ಒಂದು ಲವ್ ಸ್ಟೋರಿ, ಒಂದು ಕ್ಯೂಟ್ ಆಗಿರೋ ಒಂದು ಲವ್ ಸ್ಟೋರಿ ಇದೆ, ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ. ಆತರ ಸಿನಿಮಾ ಒಂದು ಬೇರೆ ಟ್ರ್ಯಾಕ್ ನಲ್ಲೇ ಹೋಗುವಂತ ಒಂದು ಸಿನಿಮಾ ಮೇಡಮ್. ನೀವು ಹೇಳ್ತಾ ಇದ್ದೀರಾ ನಾನಿನ್ನ ಬಿಡಲಾರೆ ಅಂತ, ಇವರು ಹೇಳ್ತಿದಾರ ನಾನಿನ್ನ ಬಿಡಲಾರೆ ಅಂತ? ಸಿನಿಮಾ ನೋಡಿದ್ಮೇಲೆ ಬಟ್ ಕ್ಯಾರೆಕ್ಟರ್ ಬಂದ್ರೆ ತುಂಬಾ ಚೆನ್ನಾಗಿದೆ. ಕ್ಯಾರೆಕ್ಟರ್ ಯಾರು ಹೇಳಲ್ವಾ ನಾನಿನ್ನ ಬಿಡಲಾರೆ ಅಂತ? ಇಲ್ಲ, ಒಟ್ಟಿಗೆ ಹೇಳ್ತೀವಿ ನಾವು ಪ್ರೇಕ್ಷಕರನ್ನ. ಸಿನಿಮಾ ರಿವೀಲ್ ನಾನು ಬಿಟ್ಕೊಡಕ್ ಆಗಲ್ಲ. ಹೆಂಗಂದ್ರೆ ನೀವು ಪ್ರೇಕ್ಷಕರು ಬಂದಿಲ್ಲ ಅಂದ್ರೆ ಥಿಯೇಟರ್ಗೆ ನಾನಿನ್ನ ಬಿಡಲಾರೆ ಅಂತ ಹೇಳ್ಬೇಕು ನೀವು. ಇಲ್ಲ, ಬಂದೇ ಬರ್ತಾರೆ ಮ್ಯಾಮ್. ಸೊ ಇನ್ನೊಂದು ನಾವು ಟೀಸರ್ ಅಲ್ಲಿ ನೋಡಿದ್ವಿ, ರಾಘವೇಂದ್ರ ಒಂದು ಅಲ್ಲಿಂದನೇ ಶುರುವಾಗುತ್ತೆ. ನಿಮ್ದು ಸೋಲ್ ಏನಿದೆ ಅದು ಅಲ್ಲಿಂದಲೇ ಶುರುವಾಗುವಂತದ್ದು. ಅಂದು ಅನಂತ್ ನಾಗ್ ಸರ್ ಏನು ಆಕ್ಟ್ ಮಾಡಿದ್ರು ಆ ಇದ್ರಲ್ಲೂ ಕೂಡ ಒಂದು ಪ್ರೊಟೆಕ್ಟ್ ಮಾಡಿದ್ದೆ ರಾಘವೇಂದ್ರ ಸ್ವಾಮಿ. ಸೊ ಇದ್ರಲ್ಲೂ ಕೂಡ ಅದೇ ರೀತಿ ಪ್ರೊಟೆಕ್ಟ್ ಮಾಡುತ್ತಾ? ನೀವ್ ಹೇಳ್ಬೇಡಿ, ನೀವ್ ಹೇಳಿ. ಆಕ್ಚುಲಿ ಅದೇ ಸಸ್ಪೆನ್ಸ್ ಮೇಡಮ್, ಅದೇ ಸಸ್ಪೆನ್ಸ್ ಇರೋದು. ಅಲ್ಲಿ ಗೊತ್ತಾಗ್ಬಿಟ್ಟಿದೆ ನಮ್ಗೆ. ನಾವು ಎಷ್ಟೋ ಸತಿ ನಾನಿನ್ನ ಬಿಡಲಾರೆ ಅನಂತ್ ನಾಗ್ ಮತ್ತೆ ಸರ್ ಅವರು ಮತ್ತೆ ಜುಲಿ ಲಕ್ಷ್ಮಿ ಮೇಡಮ್ ಅವ್ರದ್ದು ಸಿನಿಮಾ ನೋಡಿದೀವಿ. ಸೊ ಈ ಸಿನಿಮಾದಲ್ಲಿ ನಿಮ್ಗೆ ಸಸ್ಪೆನ್ಸ್ ಆಗಿರೋದು ಅದೇ ಒಂದು ಎಲಿಮೆಂಟ್ ಸುಮಾರಿದೆ. ಅಂದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗುತ್ತೆ. ಎಕ್ಸ್ಪೆಕ್ಟ್ ಮಾಡಿ ಯಾರು ಮಾಡ್ತಾರೋ ಅವ್ರಿಗೆ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಟ್ವಿಸ್ಟ್ ಅಂಡ್ ಟರ್ನ್ ಸಿಗುತ್ತೆ. ಸೊ ರಾಘವೇಂದ್ರ ಸ್ವಾಮಿಯಿಂದ ನಮ್ಗೆ ಆತ್ಮನ ಮುಕ್ತಿ ಸಿಗುತ್ತೋ ಅಥವಾ ಬೇರೆ ಏನೋ ಎಲಿಮೆಂಟ್ ಆಡ್ ಆಗುತ್ತೋ ಅದು ನೀವು ಪಾರ್ಟ್ 2 ಬರುತ್ತೋ. ಎಸ್, ಎಕ್ಸಾಕ್ಟ್ಲಿ. ಅದು ಥಿಯೇಟರ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಪಂಚವರು ಸಾಕಷ್ಟು ಈ ಹಿಂದೆ ಒಂದಿಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀರಾ. ಸೊ ಈ ಸಿನಿಮಾ ವಿಚಾರಕ್ಕೆ ಬರೋದಾದ್ರೆ ಎಲ್ರು ಮಾಸ್ ಹೀರೋ ಆಗಿ ನಾನು ಕಾಣಿಸ್ಕೋಬೇಕು, ಫೈಟ್ ಮಾಡ್ಬೇಕು, ಅಥವಾ ಒಂದು ಕ್ಯೂಟ್ ಆಗಿ ಲವ್ ಸ್ಟೋರಿಯಲ್ಲಿ ಕಾಣಿಸ್ಕೋಬೇಕು ಅಂತ ತುಂಬಾ ಹೀರೋಗಳಿಗಿರುತ್ತೆ. ಬಟ್ ನೀವೊಂದು ಹಾರರ್ ಸಬ್ಜೆಕ್ಟ್ ಅನ್ನ ಯಾಕೆ ಚೂಸ್ ಮಾಡ್ಕೊಂಡ್ರಿ ಅಂತ? ಎಸ್ ಮೇಡಮ್, ಹೌದು. ಯಾಕೆ ಪ್ರೀವಿಯಸ್ 3 ಸಿನಿಮಾದಲ್ಲೂ ಕಾಲೇಜ್ ಓರಿಯೆಂಟೆಡ್ ಇತ್ತು ಆಕ್ಚುಲ್ ನನ್ನ ಕ್ಯಾರೆಕ್ಟರ್ಸ್ ಬಂದು. ಇಲ್ಲಿ ಬಂದು ತುಂಬಾ ಜವಾಬ್ದಾರಿಯುತ ಇರುವಂತದ್ದು ಕ್ಯಾರೆಕ್ಟರ್. ಏನಕ್ಕೆ ಚೂಸ್ ಮಾಡಿದೆ ಅಂದ್ರೆ, ಫಸ್ಟ್ ಆಫ್ ಆಲ್ ದ ಟಾಲ್ ಕ್ರೆಡಿಟ್ ಗೋಸ್ ಟು ಅವರ್ ಡೈರೆಕ್ಟರ್. ಒಂದ್ಸಲ ನಮ್ಮ ಸದರ್ ಡೈರೆಕ್ಟರ್ ಮುಖಾಂತರ ಕಾಲ್ ಬರುತ್ತೆ, ನವೀನ್ ಅವ್ರು ಸಿಗ್ತಾರೆ. ಪಿನ್ ಟು ಪಿನ್ ಸಿನಿಮಾದಲ್ಲಿ ಕತೆ ಹೇಗೆ ಅದು ಲೈಕ್ ಇವಾಗ 3 years ತೆರೆ ಮೇಲೆ ಬರುತ್ತಲ್ವಾ, ಆ ತರ ಪಿನ್ ಟು ಪಿನ್ ಒಂದು ಬಿಟ್ ಕೊಡೋದ್ರೆ ಅಷ್ಟೊಂದು ನೆರೇಷನ್ ಕೊಡ್ತಾರೆ. ಆ ಒಂದು ಅವ್ರು ಹೇಳಿದ್ದು ನೆರೆಟ್ ಕೊಟ್ಟಿದ್ದಂತ ಸ್ಟೋರಿನ ಮನ್ಸಿಗೆ ನನ್ಗೆ ಗಾಢವಾಗಿ ಮೂಡುತ್ತೆ ಮೇಡಮ್. ಅವಾಗಲೇ ನನ್ಗೆ ಗೊತ್ತಾಗುತ್ತೆ, ಓಕೆ ಈ ಅಪ್ಪ ಫುಲ್ ಪಕ್ಕ ಪ್ರಿಪೇರ್ಡ್, ಪ್ಲಾನ್ಡ್. ಸೊ ಮುಂದುವರಿಯೋಣ, ಒಂದು ಟ್ರೈ ಕೊಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ, ಮೂವ್ ಆದ್ವಿ. ಫಸ್ಟ್ ಡೇನೇ ಗೊತ್ತಿತ್ತು ಪಕ್ಕ ಪ್ಲಾನ್ಡ್, ಪ್ರಿಪೇರ್ಡ್, ಟ್ಯಾಲೆಂಟೆಡ್ ಅನ್ನೋದಕ್ಕಿಂತ ಜಾಸ್ತಿ ಜ್ಞಾನ ಇರುವಂತ ಡೈರೆಕ್ಟರ್. ಸೊ ನನಗೆ ಗೊತ್ತಿಲ್ಲದವರು ಕೆಲವೊಂದು ಥಿಂಗ್ಸ್ ನನ್ನ ಒಳಗಡೆ ಕಲೆನ ಅವ್ರು ತೆಗ್ಸಿದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ನವೀನ್ ಅವರೇ, ಅನಂತ್ ನಾಗ್ ಅವರು ಆಕ್ಟ್ ಮಾಡಿರುವಂತ ಆ ನಾನಿನ್ನ ಬಿಡಲಾರೆಗೂ ಇದಕ್ಕೆ ಏನಾದ್ರೂ ಸಂಬಂಧ ಇದೆಯಾ? ಫಸ್ಟ್ ಕ್ಲಾರಿಫಿಕೇಶನ್ ಮೇಡಮ್. ಒಂದು ಕ್ಲಾರಿಫಿಕೇಶನ್ ಅಂತಂದ್ರೆ, ಖಂಡಿತವಾಗ್ಲೂ ಅನಂತ್ ನಾಗ್ ಸರ್ ಲಕ್ಷ್ಮಿ ಮೇಡಮ್ ಏನ್ ಸಿನಿಮಾ ಮಾಡಿದ್ರು 1979 ಅಲ್ಲಿ, ಆ ಸಿನಿಮಾಗೂ ನಮ್ಮ ಸಿನಿಮಾಗೂ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ. ಸಂಬಂಧ ಇರೋದು ಎರಡೇ ವಿಚಾರ. ಒಂದು ನಾನಿನ್ನ ಬಿಡಲಾರೆ ಟೈಟಲ್, ಇನ್ನೊಂದು ರಾಘವೇಂದ್ರ ಸ್ವಾಮಿದು ನಮ್ಮ ಸಿನಿಮಾದಲ್ಲಿ ಬೇರೆ ರೀತಿನೇ ಬರುತ್ತೆ. ಅದು ಕಾಕತಾಳೀಯ ಅನ್ನೋದು ಏನೋ ನಮ್ಮ ಸ್ಕ್ರಿಪ್ಟ್ ಮಾಡ್ತಾ ಒಂದು ಕಂಟೆಂಟ್ ಬಂತು.
ಅದೆರಡು ಬಿಟ್ರೆ ಇನ್ನು ಆ ಸಿನಿಮಾಗೂ ನಮ್ಮ ಸಿನಿಮಾಗೂ ಯಾವ್ದು ಸಂಬಂಧ ಇಲ್ಲ. ಸಾಮಾನ್ಯವಾಗಿ ಟೈಟಲ್ ಅನ್ನ ಸ್ವಲ್ಪ ಕಲರ್ಫುಲ್ ಆಗಿ ಮಾಡ್ತೀರಾ ನೀವು. ಬೆಂಕಿ ಕೆಂಡ ಕಾರುವಂತ ಟೈಟಲ್ ಯಾಕೆ ಅಂತ? ಯಾಕೆ ಅಂದ್ರೆ ಅದು ಕಾನ್ಸೆಪ್ಟ್ ರೀತಿಯಲ್ಲೇ ನಾವು ಡಿಸೈನ್ ಮಾಡಿದೀವಿ ಮೇಡಮ್. ಅಂದ್ರೆ ಬೆಂಕಿ ಅನ್ನೋದೇನು ನಮ್ಮ ಸಿನಿಮಾದಲ್ಲಿ ಒಂದು ಪೋರ್ಷನ್ ಇದೆ. ಬೆಂಕಿ ಅನ್ನೋದು ಎಷ್ಟು ಯಾವ ತರ ಏನು ಅದರಿಂದ ಏನೇನು ಇದಾಗುತ್ತೆ ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಆ ಬೆಂಕಿ ಅನ್ನೋದು ನಮ್ಮ ಇಡೀ ಸಿನಿಮಾದಲ್ಲಿ ಒಂದು ಮೈನ್ ಪಾರ್ಟ್ ಅಲ್ಲಿ ಬರುತ್ತೆ, ಒಂದು ಸೀಕ್ವೆನ್ಸ್ ಅಲ್ಲಿ ಬರುತ್ತೆ. ಹಂಗಾಗಿ ನಾವು ಟೈಟ್ಲ್ ಡಿಸೈನ್ ಕೂಡ ಬೆಂಕಿ ಫಾರ್ಮೆಟ್ ಅಲ್ಲೇ ಮಾಡಿದೀವಿ. ಓಕೆ. ಸ್ಯಾಂಡಲ್ವುಡ್ ಗೆ ಅಥವಾ ಯಾವುದೇ ಒಂದು ಚಿತ್ರರಂಗಕ್ಕೆ ಸಾಕಷ್ಟು ಕಲಾವಿದ್ರು ಹೀರೋಯಿನ್ ಆಗ್ಬೇಕು ಅಂತ ಬರ್ತಾರೆ, ಅಥವಾ ಒಂದು ಕಲಾವಿದರಾಗಿ ನಾವು ಗುರುತಿಸ್ಕೋಬೇಕು ಅಂತ ಬರ್ತಾರೆ. ಸೊ ನೀವು ನಿರ್ಮಾಣ ಮಾಡೋದ್ರ ಜೊತೆಗೆ ನಾಯಕಿಯಾಗಿ ಫಸ್ಟ್ ಫಿಲಮ್ಗೆ ಎಂಟ್ರಿ ಕೊಟ್ಟಿರೋದು. ನೀವು ಯಾರು, ಅಂಬಾಲಿ ಭಾರತಿ ಯಾರು ಅನ್ನೋದು ಹಲವರ ಪ್ರಶ್ನೆ. ಸೊ ನಿಮ್ಮ ಹಿನ್ನೆಲೆ ಹೇಳಿದ್ರೆ ಒಂದಿಷ್ಟು ಪ್ರೇಕ್ಷಕರಿಗೂ ಗೊತ್ತಾಗುತ್ತೆ ಅನ್ನೋ ಕಾರಣ. ನಮ್ಮೂರು ಕಲಬುರ್ಗಿ. ನಾನು ಗ್ರಾಜುಯೇಷನ್ ಎಲ್ಲ ಮಾಡಿದ್ದು ನಮ್ಮ ಕಲಬುರ್ಗಿ ಊರಲ್ಲೇನೆ, PDI ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮಾಡಿದ್ದು. ಅದಾದ್ಮೇಲೆ ವಿಪ್ರೋಲಿ ಕೆಲಸ ಮಾಡಿದೆ 1.5 ವರ್ಷ. ಅದಾದ್ಮೇಲೆ ನನಗೆ ಇಷ್ಟ ಇರಲಿಲ್ಲ ಆಕ್ಚುಲಿ ಕಂಪನಿಯಲ್ಲೆಲ್ಲ ಕೆಲಸ ಮಾಡೋದು, MNC ಕಂಪನೀಸ್ ಅಲ್ಲಿ. ರಿಸೈನ್ ಮಾಡಿ ನಾನು ಯಾರಿಗೂ ಕೇಳ್ದೆ ಬಂದ್ಬಿಟ್ಟೆ ಗುಲ್ಬರ್ಗ, ನಮ್ಮ ಊರಿಗೆ ಹೋಗ್ಬಿಟ್ಟೆ. ಅಲ್ಲಿಂದ ನಾನು ಚಿಕ್ಕ ಪುಟ್ಟ ಪಾತ್ರ ಮಾಡ್ತಿದ್ದೆ ಸೀರಿಯಲ್ಸ್ ಅಲ್ಲಿ. ಅದಕ್ಕೂ ಮುಂಚೆ ರಂಗಭೂಮಿಯಲ್ಲಿ ಸ್ವಲ್ಪ ತಾಲೀಮು ತಗೊಂಡಿದ್ದೆ. ಅಲ್ಲಿಂದ ಚಿಕ್ಕ ಪುಟ್ಟ ಪಾತ್ರ ಮಾಡ್ಬಿಟ್ಟು ಬಂದಿದ್ದೆ, ನಟಿಯಾಗಿ ಆಗ್ಬೇಕು ಅಂತಾನೆ ಬಂದಿದ್ದೆ ಮ್ಯಾಮ್. ಬಟ್ ಆಕಸ್ಮಿಕವಾಗಿ ಪ್ರೊಡ್ಯೂಸರ್ ಆಗಿ ಬದಲಾದೆ. ನಮ್ಮ ತಾಯಿಯವರು ಒಪ್ಕೊಂಡ್ರು ಸಿನಿಮಾ ಮಾಡಕ್ಕಂತ. ಸೊ ನಾನೇ ಆಕ್ಚುಲಿ ಲೀಡ್ ಆಗಿ ಮಾಡ್ಬೇಕು ಅಂತ ಸ್ಟಾರ್ಟಿಂಗ್ ಅಲ್ಲಿ ಇತ್ತು, ಈ ಸಿನಿಮಾಗೆ ನಾನೇ ಮಾಡ್ಬೇಕು ಲೀಡ್ ಆಗಿ ಅಂತ. ಬಟ್ ನಮ್ಮ ತಾಯಿಯವರು ಅವ್ರ ಮಗಳು ಅಂದ್ರೆ ನನಗೆ ಸಪೋರ್ಟ್ ಮಾಡಕ್ಕಂತ ಅವರು ಮುಂದಾದ್ರು, ಇಷ್ಟು ಬಂಡವಾಳ ಎಲ್ಲ ಹಾಕ್ಬಿಟ್ಟು. ಸೊ ನಾನು ನಮ್ಮ ತಾಯಿಯವ್ರು ನನ್ಗೆ ಇಷ್ಟ ಮಾಡ್ತಾ ಇದಾರಲ್ಲ, ಸೊ ವೈ ನಾಟ್ ನಾನು ಅವ್ರಿಗೆ ಏನಾದ್ರು ಹಿಂದಿರುಗಿಸಿ ಕೊಡ್ಬೇಕು ಅಂತ ನಾನು ಮತ್ತೆ ಡೈರೆಕ್ಟರ್ ಡಿಸ್ಕಸ್ ಮಾಡ್ಬಿಟ್ಟು ಒಂದು ಹೀರೋಯಿನ್ ನಾನೇ ಅಪ್ರೋಚ್ ಮಾಡಿದ್ವಿ. ಆಕ್ಚುಲಿ ಈ ಸ್ಕ್ರಿಪ್ಟ್ ನಾವು ಏನ್ ಮಾಡಿದೀವಲ್ಲ ಇವಾಗ ಮೂವಿ, ಈ ಸ್ಕ್ರಿಪ್ಟ್ ಎಲ್ಲ ಟಾಪ್ ಹೀರೋಯಿನ್ಸ್ ಹತ್ರ ಹೋಗಿ ನನ್ನ ಹತ್ರ ಟ್ರಾವೆಲ್ ಮಾಡಿ ಬಂದಿದೆ ಅಂತ ಲಾಸ್ಟಿಗೆ ಫೈನಲಿ. ಸೊ ಒಂದು ಹೀರೋಯಿನ್ ನ ಅಪ್ರೋಚ್ ಮಾಡಿದ್ವಿ ಆಕ್ಚುಲಿ, ಟಾಪ್ ಅಲ್ಲಿರೋರೆ, ಹೆಸರು ಹೇಳಲ್ಲ ನಾನು ಇವಾಗ. ಸೊ ಅವ್ರಿಗೆ ನಾವು ಒಂದಿಷ್ಟು ಅಡ್ವಾನ್ಸ್ ಎಲ್ಲ ಮಾಡಿದ್ವಿ. ಬಟ್ ಅವ್ರು ಸ್ವಲ್ಪ ನಮ್ ಕೈ ಕೊಟ್ರು ಮಧ್ಯದಲ್ಲಿ, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹಂಗೆ ಅಡ್ವಾನ್ಸ್ನು ವಾಪಸ್ ಬರ್ಲಿಲ್ಲ ನಮ್ಗೆ. ಸೊ ಅಂತ ಟೈಮಲ್ಲಿ ನಾವು ಏನ್ ಮಾಡೋದು ನೆಕ್ಸ್ಟ್ ಅಂತ ಯೋಚನೆ ಮಾಡಿದಾಗ, ಬೇರೆ ಹೀರೋಯಿನ್ ಅಪ್ರೋಚ್ ಮಾಡೋಣ ಅಥವಾ ಮತ್ತೆ ಎಲ್ಲಿ ಎಡುತ್ತೀವೋ ಏನೋ ಅಂತ ಅಷ್ಟೆಲ್ಲ ಯೋಚನೆ ಮಾಡಿದಾಗ ಟೀಮ್ ಎಲ್ಲ ಡಿಸ್ಕಸ್ ಮಾಡ್ಬಿಟ್ಟು, ಮೇಡಮ್ ನೀವೇ ಮಾಡ್ಬಿಡಿ ಇದನ್ನ ಅಂತ ಹೇಳಿದಾಗ ಇದು ನನಗೆ ಈ ತರ ನಂಗೆ ಬಂದಿದ್ದು. ಸುತ್ತಿ ಬಳಸಿ ಫೈನಲ್ ನನ್ನ ಹತ್ರನೇ ಬಂದಿದೆ. ಆಕ್ಚುಲಿ ಬರ್ಬೇಕು ನನ್ನ ಹತ್ರನೇ ಇತ್ತು, ಬಟ್ ಅದು ಸುತ್ತಿ ಬಳಸಿ ನನ್ನ ಹತ್ರನೇ ಬಂದಿದೆ. ಸಾಮಾನ್ಯವಾಗಿ ನಾನು ಆಗ್ಲೇ ಅವ್ರಿಗೆ ಕೇಳಿದೆ, ಬಟ್ ಅದೇ ನಿಮ್ಗೆ ಕೇಳ್ತಾ ಇದೀನಿ. ಒಂದು ಹೀರೋಯಿನ್ ಅಂದ್ರೆ ನಾನು ಬಬ್ಲಿ ಆಗಿ ಕಾಣಿಸ್ಕೋಬೇಕು ಅಥವಾ ಒಂದು ಕಾಲೇಜ್ ಹುಡುಗಿಯಾಗಿ ಅದೆಲ್ಲ ಬಿಟ್ಟು ನಾನು ದೆವ್ವ ಆಗ್ತೀನಿ ಅಂತ ಯಾಕೆ ಹೊರಟಿದ್ದೀರಾ? ಆಕ್ಚುಲಿ ನೀವು ಬರೀ ಒಂದೇ ಪೋರ್ಷನ್ ನೋಡ್ತಿದ್ದೀರಾ ದೆವ್ವ ಅಂತ ಹೇಳ್ಬಿಟ್ಟು. ಇದ್ರಲ್ಲಿ ತುಂಬಾ ಇದೆ. ಲೈಕ್ ಇದರಲ್ಲಿ ಬಬ್ಲಿ ಕ್ಯಾರೆಕ್ಟರ್ ಇದೆ, ಇದರಲ್ಲಿ ಗರ್ಲ್ ನೆಕ್ಸ್ಟ್ ಡೋರ್ ಕ್ಯಾರೆಕ್ಟರ್ ಇದೆ, ಇದರಲ್ಲಿ ಹಾರರ್ ಕ್ಯಾರೆಕ್ಟರ್ ಇದೆ, ಇದರಲ್ಲಿ ಫೈಟ್ ಸೀಕ್ವೆನ್ಸ್ ಇದೆ. ಸೊ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಇದು ಒಂದು ಫುಲ್ ಪ್ಯಾಕೇಜ್ ತರ ಇದೆ ಇದು. ಸೊ ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಆನ್ಸರ್ ಬಂತು. ಈ ಸಿನಿಮಾದಲ್ಲಿ ನೀವೇನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಾ? ಅಂದ್ರೆ ಒಂದಿಷ್ಟು ನಾರ್ಮಲ್ ಕಾಲೇಜ್ ಕ್ಯಾರೆಕ್ಟರ್ ಅಂದ್ರೆ ಅದು ಹುಡುಗನ್ ಕ್ಯಾರೆಕ್ಟರ್ ಅಂದ್ರೆ ಅದಕ್ಕೆ ನಾರ್ಮಲ್ ಆಗಿ ನಾವು ಫಿಸಿಕಲ್ ಫಿಟ್ ಇದ್ರೆ ಸಾಕಾಗುತ್ತೆ, ಅಥವಾ ಒಂದಷ್ಟು ಟ್ರೈನಿಂಗ್ ಬೇಕಾಗಿರಲ್ಲ. ಬಟ್ ಈ ಸಿನಿಮಾಕ್ಕೆ ಅಷ್ಟೇ ಒಂದು ನೈಟ್ ಶೂಟ್ ಎಲ್ಲ ಜಾಸ್ತಿ ಇತ್ತು ಅನ್ಸುತ್ತೆ. ಸೊ ನಿದ್ದೆ ಬಿಟ್ಟು ಆಕ್ಟ್ ಮಾಡಿರ್ತೀರಾ. ಸೊ ಎಷ್ಟು ಪ್ರಿಪೇರ್ ಆಗಿದ್ರಿ ಅಂತ? ಇಲ್ಲ, ಪ್ರಿಪೇರ್ಡ್ ಇನ್ ದ ಸೆನ್ಸ್ ನಾನು ಅವಾಗಲೇ ಹೇಳ್ದಂಗೆ ಅವ್ರ ಡೈರೆಕ್ಷನ್ ಕೊಟ್ಟಿದ್ದು ನನಗೆ ತುಂಬಾ ಮನಸ್ಸಿಗೆ ತುಂಬಾ ಗಾಢವಾಗಿ ಮೂಡಿತ್ತು ಅದು. ಆಕ್ಚುಲಿ ನಾವು ಇದು ಸಿನಿಮಾಗೆ ಈ ಸ್ಕ್ರಿಪ್ಟ್ ಆಗಲಿ ಡೈಲಾಗ್ಸ್ ಆಗಲಿ ನಾವು ಇದು ರಿಹರ್ಸಲ್ಸ್ ಎಲ್ಲ ಮಾಡೇ ಇಲ್ಲ. ನಾವು ಡೈರೆಕ್ಟ್ ಇದು ಸ್ಪಾಟ್ ಅಲ್ಲೇ ಮಾಡಿದ್ವಿ. ಏನಾದ್ರೂ ತಪ್ಪಾದ್ರೆ ಬಂದ್ಬಿಟ್ಟು ಅವ್ರು ತಿದ್ದೋರು ನಮ್ಮನ್ನ. ಅದ್ ಬಿಟ್ರೆ ಪ್ರಿಪರೇಷನ್ ಅಂತ ಏನಿಲ್ಲ. ಈಗ ಈ ಸಿನಿಮಾ ಅಂದ್ರೆ ನೀವು ಹೇಳಿದ್ರಿ ಅದಕ್ಕೆ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ, ನಾನಿನ್ನ ಬಿಡಲಾರೆಗೂ ಈ ನಿನ್ನ ಬಿಡಲಾರೆಗೂ ಯಾವುದೇ ಸಂಬಂಧ ಇಲ್ಲ ಅಂತ. ಬಟ್ ಕತೆ ಹುಟ್ಟಕ್ಕೆ ಒಂದು ಕಾರಣ ಬೇಕು. ನಿಮಗೆ ಈ ಕತೆ ಹುಟ್ಟಕ್ಕೆ ಕಾರಣ ಸಿಕ್ಕಿದ್ದೆಲ್ಲಿಂದ, ಹೇಗೆ ಹುಟ್ಕೋತು? ಮೇಡಮ್ ಆಕ್ಚುಲಿ ಈ ಕತೆ ಬಂದು ತುಂಬಾ ವರ್ಷಗಳ ಹಿಂದೆ ನಾನು ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿರೋ ನಮ್ಗೆ ಆ ಟೈಮಲ್ಲಿ ನಾವು ವರ್ಕ್ ಮಾಡ್ಕೊಂಡು ಮಧ್ಯದಲ್ಲಿ ನಾನ್ ಡೈರೆಕ್ಟರ್ ಆದಾಗ ಆ ಟೈಮಲ್ಲಿ ನನ್ನ ಕತೆಗಳು ಬೇಕು ಅಂದಾಗ ಮಧ್ಯದಲ್ಲಿ ನಮ್ಗೆ ಪೆನ್ನು ಪೇಪರ್ ಜೀವನ. ಹಾಗಾಗಿ ನಾವು ಫ್ರೀ ಟೈಮಲ್ಲೆಲ್ಲ ಸ್ವಲ್ಪ ಚಿಕ್ಕ ನನ್ಗೆ ಏನ್ ತಲೆಗೊಳಿತು ಅದನ್ನೆಲ್ಲ ಬರ್ದಿ ಇಡ್ತಾ ಇದ್ದೆ. ಒಂದು ಇದರಲ್ಲಿ ನಾನು ಫಸ್ಟ್ ಡೈರೆಕ್ಷನ್ ಮಾಡಿದಾಗ ಫಸ್ಟ್ ಸಿನಿಮಾ ಅಂತ ಬಂದಾಗ ನನ್ಗೆ ಈ ಕಾನ್ಸೆಪ್ಟ್ ನನಗೆ ತುಂಬಾ, ಯಾಕಂದ್ರೆ ಆ ತರ ಇದೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನ ನಾವು ಮಾಡ್ಬೇಕು ಅಂತ ಅಂದ್ಬಿಟ್ಟು
ಬೇರೆ ಲವ್ ಸ್ಟೋರಿ ಮಾಡ್ಬೋದು ಅಥವಾ ಇನ್ನೊಂದು ಆಕ್ಷನ್ ಸಿನಿಮಾ ಮಾಡ್ಬೋದು, 4-5 ಫೈಟ್ ಹಾಕೊಂಡು ಬೇರೆ ತರ ಮಾಡ್ಬೋದು. ಬಟ್ ಅದೆಲ್ಲದಕ್ಕಿಂತ ಮೀರಿದ್ದು ಒಂದು ಬೇರೆ ತರನೇ ಕಾನ್ಸೆಪ್ಟ್ ಇದು. ಹಾಗಾಗಿ ಫಸ್ಟ್ ಈ ಕಾನ್ಸೆಪ್ಟ್ ಮಾಡ್ಕೊಂಡಾಗ ಇದು ಕತೆ ಹುಟ್ಟಿದ ಹೆಂಗೆ ಅಂತಂದ್ರೆ, ಒಂದು ಲೈನ್ ಬಂತು ನನಗೆ, ಒಂದೇನೋ ಬೇರೆ ತರನ ಮಾಡ್ಬೇಕು ಅಂತ ಆತರ ಬರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದು ಇನ್ಸಿಡೆಂಟ್ ಅಲ್ಲಿ ಒಂದು ಚಿಕ್ಕ ಒಂದು ಥ್ರೆಡ್ ಬಂದಿದ್ದು, ಈ ಒಂದು ಎಳೆ ಇಟ್ಕೊಂಡು ನಾನು ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು, ಅದು ಆ ಒಂದು ಥ್ರೆಡ್ ಏನು, ಆ ಮೈನ್ ಪಾಯಿಂಟ್ ಏನು ಅಂತ ಸಿನಿಮಾದಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಅದಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿದ್ವಿ ಅದನ್ನ ಅಚೀವ್ ಮಾಡಕ್ಕೆ. ಯಾಕಂದ್ರೆ ನಾವು ಮೈಂಡ್ ಅಲ್ಲಿ ಏನ್ ಬೇಕಾದ್ರೂ ಅನ್ಕೊಬಹುದು, ಪೆನ್ ಪೇಪರ್ ಏನ್ ಬೇಕಾದ್ರೂ ಗೀಚಿ ಬರ್ಕೊಬಹುದು. ಬಟ್ ಅದನ್ನೇ ಸ್ಕ್ರೀನ್ ಮೇಲೆ ತರಬೇಕು ಅಂದ್ರೆ ತುಂಬಾ ಚಾಲೆಂಜಸ್ ಇರುತ್ತೆ. ಅದನ್ನ ನಾವು ಅಚೀವ್ ಮಾಡಬೇಕು. ಅದನ್ನ ನಾವು ಫುಲ್ಫಿಲ್ ಮಾಡಿದೀವಿ, ನಾವು ಅನ್ಕೊಂಡಂಗೆ ನಾವು ಸಿನಿಮಾ ಮಾಡಿದೀವಿ ಅನ್ನೋದು ಆ ವಿಚಾರ ಹೆಂಗೆ ಎದ್ರಿಂದ ಬಂತು ಅಂತ ನಿಮ್ಗೆ ಸಿನಿಮಾದಲ್ಲೇ ಗೊತ್ತಾಗುತ್ತೆ. ಅಲ್ಲ, ಈ ಕತೆಗೆ ರೀಸನ್ ಅಥವಾ ರಿಯಲ್ ಇನ್ಸಿಡೆಂಟ್ ಗಳು ಏನಾದ್ರೂ ಇಲ್ಲ ಮೇಡಮ್, ರಿಯಲ್ ಇನ್ಸಿಡೆಂಟ್ಸ್ ಅಂತ ಏನೂ ಇಲ್ಲ. ರೆಫರೆನ್ಸ್ ಏನಾದ್ರೂ ಇದೆಯಾ? ಇಲ್ಲ, ಖಂಡಿತ ಇಲ್ಲ ಮೇಡಮ್, ಆತರ ಏನಿಲ್ಲ. ಒಂದು ಕಾಲ್ಪನಿಕ ಕಥೆ ಕಾಲ್ಪನಿಕ, ಖಂಡಿತವಾಗಿ. ಓಕೆ, ನಾನು ಇವಾಗ ಬಜೆಟ್ ಬಗ್ಗೆ ಇಲ್ಲೇ ಪ್ರೊಡ್ಯೂಸರ್ ಇದಾರಲ್ವಾ, ಕೇಳಿ ನೋಡೋಣ. ಎಷ್ಟಾಯ್ತು ಮೇಡಮ್ ಬಜೆಟ್? ಮೇಡಮ್, ಒಂದ್ ದೊಡ್ಡ ಸಿನಿಮಾಗೆ ಏನೇನ್ ಬೇಕು ಎಲ್ಲಾನು ಕೊಟ್ಟಿದ್ದೀನಿ. ಅಂದ್ರೆ ಸ್ಕ್ರೀನ್ ಮೇಲೆ ನೋಡಿದಾಗ ಯಾವುದೇ ಕೊರತೆ ಇಲ್ಲ ಅಂತ ಅನ್ಸೋ ತರ ಆ ಬಜೆಟ್ ಆಗಿದೆ ಮ್ಯಾಮ್. ಯಾಕಂದ್ರೆ ಸ್ವಲ್ಪ ಇಂಟರ್ವ್ಯೂಸ್ ಆಯ್ತು ಅನ್ಸುತ್ತೆ, ಬಜೆಟ್ ವಿಚಾರ ಹೇಳ್ತಾ ಇಲ್ಲ. ಇಂಟರ್ವ್ಯೂಸ್ಗಿಂತ ಮುಂಚೆನೆ ಟ್ರೈನ್ ಮಾಡ್ಬಿಟ್ಟಿದ್ರು. ಅವ್ರಿಲ್ಲ ಅಂದ್ರೆ ಕೇಳ್ಬೋದಿತ್ತು. ಇಲ್ಲ, ಆಕ್ಚುಲಿ ಅದು ನಿಜ ಕೂಡ. ಬಜೆಟ್ ಹೇಳೋದ್ಕಿಂತ ಬೆಟರ್ ನೀವು ಸ್ಕ್ರೀನ್ ಮೇಲೆ ನೋಡ್ತಿರಲ್ಲ ಮ್ಯಾಮ್, ಅವಾಗ ನಿಮ್ಗೆ ಗೊತ್ತಾಗ್ಬಿಡತ್ತೆ, ಓ ಇದು ಸಾಮಾನ್ಯ ಬಜೆಟ್ ಅಲ್ಲ ಇದು ಮೂವಿ ಅಂತ. ಎಸ್, ಎವ್ರಿಥಿಂಗ್ ಇಸ್ ಎವಿಡೆಂಟ್. ಗೋಸ್ಟ್ ಯಾರು, ಆಕ್ಚುಯಲ್ ಗೋಸ್ಟ್ ಯಾರು, ಅದನ್ನು ಸಿನಿಮಾ ನೋಡಿ ಅಂತ ಹೇಳ್ಬೇಡಿ. ಆಕ್ಚುಯಲ್ ಗೋಸ್ಟ್ ಯಾರು ಮೇಡಮ್, ಅದು ಈಗಲೇ ಹೇಳ್ಬಿಟ್ರೆ ಸಿನಿಮಾದಲ್ಲಿ ಏನ್ ನೋಡ್ತಾರೆ, ಅದೇ ಮೇನ್ ಎಲಿಮೆಂಟ್ ಇದೆ ಮೇಡಮ್. ಆಕ್ಚುಲ್ ಗೋಸ್ಟ್ ಯಾರು ಅಂತ ಹೇಳಕ್ಕಾಗಲ್ಲ. ಅದು ಅಂತಂದ್ರೆ ಸಿನಿಮಾದ ಈಗ ಗೆಸ್ ಮಾಡ್ಬೋದು. ಈಗ ಪೋಸ್ಟ್ ಎಲ್ಲ ನೋಡ್ತಿರ್ಬೇಕಾದ್ರೆ ಇವ್ರ ಮೇಲೆ ಅವ್ರಲ್ಲ ಅಂದ್ರು ಅವಾಗ್ಲೇ. ನಾನು ಹೇಳಿದೆ ಬೇರೆ ಬೇರೆ ಶೇಡ್ ಬರುತ್ತೆ. ಶೇಡ್ಸ್ ತುಂಬಾ ಇದೆ. ಒಂದ್ ಪೋಸ್ಟರ್ ಬಿಟ್ಟಿದೀವಿ, ಲವ್ ಆಂಗಲ್ ಇದೆ ಅದ್ರಲ್ಲಿ. ಇನ್ನೊಂದು ಪೋಸ್ಟರ್ ಬಿಟ್ಟಿದೀವಿ, ಬೆಂಕಿದ ಇದೆ, ಫೈಟ್ ಇದೆ ಅದ್ರಲ್ಲಿ. ಅಂದ್ರೆ ಎಲ್ಲ ಎಲಿಮೆಂಟ್ಸ್ ಇದೆ ಅಂತಾನೆ ನಾನು ಹೇಳಿದ್ರೆ. ನಾನು ಹೇಳ್ತಿರೋದು ಒಂದು ಹಾರರ್ ಸಿನಿಮಾ ಅಂತ ಬಂದಾಗ ಮೇಡಮ್, ಫುಲ್ ಫ್ಲೆಡ್ಜ್ ಆಗಿ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಒಂದು ಹಾರರ್ ಸುತ್ತನೆ ಕತೆ. ನಮ್ದು ಹಾರರ್ ನ ಬಿಟ್ಟು ಕೂಡ ಬೇರೆನೆ ಒಂದು ಕತೆ ಹೇಳಕ್ ಕೊಟ್ಟಿದೀವಿ. ಜೊತೆಗೆ ಒಂದು ಎಲಿಮೆಂಟ್ ಆಡ್ ಮಾಡಿದೀವಿ. ಹಾರರ್ ಅನ್ನೋದು ಒಂದು ಎಲಿಮೆಂಟ್. ಭಯ ಪಡ್ಕೊಳ್ಳೋ ಒಂದು ಹಾರರ್ ಇಷ್ಟಪಡೋದು ಆಡಿಯನ್ಸ್ಗೆ ತುಂಬಾ ಇಷ್ಟಪಟ್ಟು ನೋಡ್ತಾರೆ ನಮ್ಮ ಸಿನಿಮಾ. ಆ ತರ ಒಂದು ಭಯ ಪಡುವಂತ ಸನ್ನಿವೇಶಗಳು ತುಂಬಾ ಇದೆ. ಅದ್ರ ಜೊತೆಗೆ ಒಂದು ಬೇರೆ ತರನೇ, ಯಾಕಂದ್ರೆ ಫಸ್ಟ್ ಟೈಮ್ ಥಿಯೇಟರ್ ನೋಡ್ಬೇಕಾದ್ರೆ ಅಕ್ಕಪಕ್ಕ ಇರೋರ್ ಮೇಲೆ ಡೌಟ್ ಪಡ್ಬೇಕು, ಇವ್ರು ನಿಜವಾಗ್ಲೂ ಏನು ಇವ್ರನ ಅಥವಾ ನಾನ್ ಕರ್ಕೊಂಡ್ಬಂದಿದ್ದು ಇವ್ರನ ಅಂತ ಮುಖ ತಿರುಗಿ ನೋಡ್ಬೇಕು. ಆ ತರ ಕೆಲವು ವಿಚಾರಗಳಿದಾವೆ. ಆಮೇಲೆ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಈ ತರ ಒಂದು ರಾಘವೇಂದ್ರ ಸ್ವಾಮಿ ಸೆಟ್ ಹಾಕಿರೋದಾಗಿರ್ಬೋದು. ಆಮೇಲೆ ನಾನು ಏನು ಹೇಳಕ್ ಬರ್ತಿದ್ದೀನಿ ವಿಷಯ, ಅದನ್ನು ಕೂಡ ಈ ತರ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿರೋದು ಯಾರು ಟ್ರೈ ಮಾಡಿಲ್ಲ ಇಲ್ಲಿ ತನಕ. ಆ ತರ ಒಂದು ಸಬ್ಜೆಕ್ಟ್. ಹಂಗಾಗಿ ಅಲ್ಲಿ ಹಾರೋದು ದೆವ್ವ ಯಾರು ಏನು ಅಂತ ಅಂದ್ಬಿಟ್ಟು ಅದು ಕಥೆನೇ ಬೇರೆ ತರನೇ ಇದೆ. ಅದು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಈಗ ಸಾಮಾನ್ಯವಾಗಿ ಹಾರರ್ ಸಿನಿಮಾಗಳ ಮೇಲೆ ನೈಟ್ ಟೈಮ್ ಶೂಟ್ ಮಾಡ್ತಾ ಇರೋದು. ಸೊ ನಿಮ್ಮ ಕತೆ ಯಾವಾಗ ಶೂಟ್ ಆಯ್ತು? ಸೊ ಹೆಂಗಿತ್ತು ಆ ಜರ್ನಿ, ಹೆಂಗಿತ್ತು ಅಂತ ಹೇಳಿ. ಮೇಡಮ್, ಜರ್ನಿ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಯಾಕಂದ್ರೆ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಎಲ್ಲರೂ ನಮ್ಮ ಇಡೀ ಟೀಮು ಏನಾದ್ರು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ? ಯಾಕಂದ್ರೆ ನಾರ್ಮಲ್ ಆಗಿ ಹಾರರ್ ಸಿನಿಮಾಗಳಂದಾಗ ಒಂದು ನೆಗೆಟಿವ್ ಎನರ್ಜಿಗಳು ಜಾಸ್ತಿ ಪಾಸ್ ಆಗ್ತಾ ಇರುತ್ತೆ. ಅಂತದ್ದೇನಾದ್ರೂ ಎಕ್ಸ್ಪೀರಿಯನ್ಸ್ ಮಾಡಿದ್ಯಾ ತಂಡ? ಖಂಡಿತವಾಗ್ಲೂ ಹೇಳ್ತೀನಿ. ಏನಂತಂದ್ರೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಆದ್ರೂ ಎಲ್ಲರೂ ತುಂಬಾ ಎಲ್ಲಾ ಕಡೆ ಅದನ್ನ ಮಾತಾಡ್ಕೊಂಡ್ ಬರ್ತಾರೆ. ಎಲ್ಲರಿಗೂ ಹೇಳಕ್ಕೂ ಎಲ್ಲರೂ ತುಂಬಾ ಜನಕ್ಕೆ ಏನು ಇಲ್ದೇನೆ ಗಿಮ್ಮಿಕ್ ಅನ್ಕೊಂಡ್ಬಿಡ್ತಾರೆ. ಕೆಲವು ಕಡೆ ಏನೂ ಇರಲ್ಲ, ಏನೋ ಗಿಮ್ಮಿಕ್ ಮಾಡ್ತಾರೆ ಸಿನಿಮಾ ಪ್ರಮೋಷನ್ಗೋಸ್ಕರ ಅಂತ ಅಂದ್ಬಿಟ್ಟು ಏನೋ ಹೇಳ್ಬಿಡ್ತಾರೆ ಅಂದ್ಬಿಟ್ಟು. ಕೆಲವು ಒರಿಜಿನಲ್ ಆಗಿ ಏನೋ ನಮ್ಗೆ ಎಕ್ಸ್ಪೀರಿಯನ್ಸ್ ಆದ್ರೂ ಅದನ್ನ ಹೇಳ್ಕೊಳಕ್ಕೆ ಏನ್ ಅನ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಏನೋ ಹೇಳ್ಕೊಳಕ್ ಹೋಗ್ತಿಲ್ಲ. ಅದು ಖಂಡಿತವಾಗ್ಲೂ ನಮ್ ಶೂಟಿಂಗ್ ಸ್ಪಾಟ್ ಅಲ್ಲೇ ಆಗಿದೆ ಒಂದು ಎಕ್ಸ್ಪೀರಿಯನ್ಸ್. ಅದು ನಮ್ಮ ಹೀರೋ ಮೇಲೆ ಮತ್ತೆ ಸೀರುಂಡರಗು ಅಂತ ಕಾಮಿಡಿ ಕಿಲಾಡಿಗಳು ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಅದು ಶೂಟಿಂಗ್ ಸ್ಪಾಟ್ ಅಲ್ಲೆಲ್ಲ ಸ್ವಲ್ಪ ಹೇಳ್ಬಿಡಿ ಏನಾಯ್ತು ಅನ್ನೋದು. ಅದು ಆಕ್ಚುಲಿ ಪ್ರಮೋಷನ್ ಗಿಮಿಕ್ ಅಂತ ಇದು ತಿಳ್ಕೊಂತಾನೆ ಅಂತ ನಾವು ಅದನ್ನೆಲ್ಲ ಬಿಟ್ಕೊಡ್ತಾ ಇಲ್ಲ ಅಷ್ಟೇ. ಪರವಾಗಿಲ್ಲ, ಇವಾಗ ಹೇಳ್ಬಿಡಿ. ಇದು ಯಾವುದೇ ಪ್ರಮೋಷನ್ಸ್ ಅಲ್ಲ, ಸಿನಿಮಾ ಬಗ್ಗೆ ಹೇಳ್ತಾ ಇರುವಂತದ್ದು. ಸೊ ಏನಾಗಿತ್ತು ಆ ದಿನ? ಅವತ್ತು ನೈಟ್ ಶೂಟ್ ಆಕ್ಚುಲಿ ಬೇಲೂರು ಬಂಗ್ಲೋದಲ್ಲಿ ನಮ್ದೆಲ್ಲ ಶೂಟ್ ಮುಗಿಸ್ಕೊಂಡು ನಾನು ಅಲ್ಲೇ ಡೈರೆಕ್ಟರ್ ಪಕ್ಕದಲ್ಲಿ ನಾನಿದ್ದೆ. ಸೀರುಂಡೆ ರಘು ಅವ್ರು ಬರ್ತಾರೆ. ಅವ್ರಿಗೆ ಸ್ವಲ್ಪ ಭಯ ಕತ್ಲೆಲ್ಲ. ಬ್ರದರ್ ಬನ್ನಿ 1-2 hours ಮಲ್ಗೋಣ ಪಕ್ಕದಲ್ಲಿ, ಸ್ವಲ್ಪ ಬನ್ನಿ ಅಂತ ಹೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಮಲ್ಕೊಂಡಿದ್ವಿ. ನನಗಿಂತ ಫಸ್ಟ್ ಅವ್ರಿಗೇನು ಆಗಿದೆ ಗೊತ್ತಿಲ್ಲ, ಅಲ್ಲ ಏನದು ಕೈಯೆಲ್ಲ ಹಿಡ್ದು ಯಾರೋ ಟಚ್ ಮಾಡ್ದಂಗೆ ಏನೋ ಫೀಲ್ ಆಗಿದೆ. ಅದಾದ ತಕ್ಷಣ ಅವ್ರದ್ದು ಫೀಲಿಂಗ್ ಅವ್ರದ್ದು ಆದ್ಮೇಲೆ ನನಗೆ ಕಣ್ ಬಿಡಕ್ಕಾಗ್ತಿಲ್ಲ. 2 ಕೈ ಟೈಟಾಗಿ ಹಿಡ್ಬಿಟ್ಟಿದ್ದಾರೆ ಯಾರೋ. ಕಣ್ ಬಿಡಕ್ಕಂತ ಆಗ್ತಾನೆ ಇಲ್ಲ ನನಗೆ. ಬಿಡಿಸಿರಗು ಅಂತ ಇದ್ದೀನಿ ನಾನು. ಅವ್ರಪ್ಪ ಅಂತ ಹೊಡೆದಾಗ ಗೊತ್ತಾಯ್ತು ಏನೋ ಒಂದು ನನಗೆ ಅವತ್ತು ಫಸ್ಟ್ ಟೈಮ್ ಅದು ವೆರಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ಕೆಟ್ಟ ಭಾವನೆ ಆಗಿದೆ ಅವತ್ತು. ಅದು ಏನಂತಂದ್ರೆ ಒಂದು ಡೋರು ಫುಲ್ ಗ್ಲಾಸ್ ಟ್ರಾನ್ಸ್ಪರೆಂಟ್ ಇದೆ. ಆಪೋಸಿಟ್ ಯಾರೇ ನಿಂತ್ಕೊಂಡು ಕಾಣಿಸುತ್ತೆ ಅದು ಡೋರು, ಮೈನ್ ಡೋರ್ ಅದು. ಅಲ್ಲಿ DOP ಶೂಟ್ ಎಲ್ಲ ಮುಗಿಸ್ಕೊಂಡು, ಯಾಕಂದ್ರೆ ನೈಟ್ ಶೂಟ್ ಅಲ್ಲ, 1-2 ಗಂಟೆ 2:30 ಪ್ಯಾಕಪ್ ಆಗ್ತಿತ್ತು. ನಮ್ದು ಏನಂತಂದ್ರೆ ಒಂದು ಕಾರ್ಡ್ ಒಳಗಡೆ ಒಂದು ಸಿಂಗಲ್ ಮನೆ ನಾವು ಶೂಟ್ ಮಾಡ್ತಾ ಇದ್ದಿದ್ದು. ಆರ್ಟಿಸ್ಟ್ಗಳು, ಮೇನ್ ಟೆಕ್ನಿಷಿಯನ್ಸ್ ಎಲ್ಲ ಬೇಲೂರಲ್ಲಿ ಸಿಟಿ ಒಳಗಡೆ ನಾವು ರೂಮ್ ಮಾಡ್ಕೊಟ್ಟಿದ್ವಿ.
ನಾವು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಾವುಗಳು ಮತ್ತೆ ಕ್ಯಾಮ್ರಾಮನ್ ಡಿಪಾರ್ಟ್ಮೆಂಟ್ ಮತ್ತೆ ಹೀರೋ ಮತ್ತೆ ರಘು ಮತ್ತೆ ನಾವಿಷ್ಟು ಜನ ಮಾತ್ರ ಅಲ್ಲಿ ಸ್ಟೇ ಮಾಡಿದ್ವಿ. ಏನಕ್ಕಂದ್ರೆ ಸುಮ್ಮನೆ ಜರ್ನಿ ಮಾಡೋಕ್ಕಾಗಲ್ಲ, ಇಲ್ಲಾಂದ್ರೆ ಸ್ವಲ್ಪ ನಮ್ದು ಪ್ರಿಪರೇಷನ್ ಟೈಮ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಅವಾಗ ಶೂಟ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಹೊರಟಾದ್ಮೇಲೆ ನಾವು ಹೋಗಿ ರೂಮಲ್ಲಿ ಇದ್ದೀವಿ. ಏನೋ ಫೋನಲ್ಲಿ ಮಾತಾಡ್ಕೊಂಡು ಬಂದಿದ್ದಾರೆ ಹೊರಗಡೆ ನಮ್ಮ DOP ವೀರೇಶ್ ಅಂತ. ಅವ್ರಿಗೆ ಏನೋ ಸಡನ್ ಆಗಿ ಯಾರೋ ಹೊರಗಡೆ ಬ್ಲಾಕ್ ಕಲರ್ ಏನೋ ಬಂದು ಶಾಡೋ ತರ ಕಾಣಿಸಿ ಮತ್ತೆ ಆಟೋಮೆಟಿಕ್ಲಿ ಡೋರ್ ಎಲ್ಲ ಒಂದ್ 2-3 ಸರಿ ಹೊಡ್ಕೊಂಡ್ಬಿಟ್ಟಿದೆ ಯಾರು ಇಲ್ದಿರೋ ಟೈಮ್ಗೆ. ಅವಾಗ ಅವರು ಫುಲ್ ಭಯ ಪಡ್ಕೊಂಡು ಒಳಗಡೆ ಓಡ್ ಬಂದ್ಬಿಟ್ಟಿದ್ರು. ಅದನ್ನ ನೆಕ್ಸ್ಟ್ ಟೈಮ್ ಹೇಳಿದ್ರು ನಮ್ಗೆ. ಅದ್ರ ಮೇಲಿಂದ ಎಲ್ಲ ಹೋದ್ಮೇಲೆ ಆ ಸ್ಪಾಟ್ ಹೋಗೋಕೆ ಭಯ ಆಗ್ತಿತ್ತು ನಮ್ಗೆ. ಡೇ ಟೈಮಲ್ಲಿ ಕೂಡ ಆ ಸ್ಪಾಟ್ ನೋಡಕ್ ಭಯ ಆಗ್ತಿತ್ತು ಅವರೆಲ್ಲ ಹೇಳಿದ್ಮೇಲೆ. ಆಮೇಲೆ ಈ ವಿಷಯ ಸ್ವಲ್ಪ ಎಲ್ಲರಿಗೂ ಗೊತ್ತಾಗ್ತಾ ಎಲ್ಲರೂ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ಅಣ್ಣ ರಾತ್ರಿ ಇನ್ನೋವಾದಲ್ಲಿ ಮಲಗಿದ್ದೆ ನಾನು, ಯಾರೋ ಕ್ಯಾಬ್ ಡ್ರೈವರ್ಗಳು ಮತ್ತೆ ಅಲ್ಲಿ ಪ್ರೊಡಕ್ಷನ್ ಅವರು ಯೂನಿಟ್ ಅವರು ಎಲ್ಲ ಹೇಳ್ತಿದ್ರು ಅವ್ರಿಗೆ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು, ನನ್ಗೇನೋ ಕ್ಯಾಬ್ ಡ್ರೈವ್ ಇದು ಇನ್ನೋವಾದಲ್ಲಿ ಮಲಗಿದ್ದೆ ಯಾರೋ ಏನೋ ಆಯ್ತು ನನ್ಗೆ ಅಂತ ಈ ತರ ಎಲ್ಲ ಹೇಳೋರು. ಆಮೇಲೆ ಎಲ್ಲ ಶೂಟಿಂಗ್ ನಾನು ಸ್ಪ್ರೆಡ್ ಮಾಡಕ್ ಹೋಗ್ಲಿಲ್ಲ, ಏನಕ್ಕಂದ್ರೆ ಇವಾಗ್ಲೆಲ್ಲ ಭಯ ಪಡ್ತಿದ್ದಾರೆ, ಸುಮ್ಮನೆ ಶೂಟಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಓಕೆ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಆಮೇಲೆ ಎಲ್ಲ ಮುಗಿದು ಲಾಸ್ಟ್ ಡೇ ಟೋಟಲ್ ಆ ಮನೆದೆಲ್ಲ ಪೋರ್ಷನ್ ಎಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಅಲ್ಲೊಬ್ರು ಮ್ಯಾನೇಜರ್ ಇದ್ರು, ಅಂದ್ರೆ ಮನೆ ನೋಡ್ಕೊಳ್ಳೋರು. ಅವರು ಕೂಡ ಮನೆ ಒಳಗಡೆ ಸ್ಟೇ ಮಾಡ್ತಿರ್ಲಿಲ್ಲ. ಸ್ವಲ್ಪ ದೂರದಲ್ಲಿ ಯಾವ್ದೋ ಚಿಕ್ಕ ಮನೆ ಇತ್ತು, ಅವ್ರ ಫ್ಯಾಮಿಲಿ ಅಲ್ಲಿರೋರು, ಈ ಮನೆ ಹತ್ರನೇ ಬರ್ತಿರ್ಲಿಲ್ಲ. 9 ಗಂಟೆ ಆದ್ಮೇಲೆ ನಮ್ಮನ್ನೆಲ್ಲ ನೀವು ಏನಾದ್ರು ಮಾಡ್ಕೊಳ್ರಪ್ಪ ಶೂಟಿಂಗ್ ಅಂದ್ಬಿಟ್ಟು ಅವ್ರು ಹೋಗ್ಬಿಡೋರು. ಅವ್ರು ಹೋಗ್ಬಿಟ್ಟು ಮಲ್ಕೊಂಡ್ಬಿಡೋರು. ಅಲ್ಲಿ ಬರ್ತಾನೆ ಇರಲಿಲ್ಲ. ಏನ್ ಕರೆಂಟ್ ಹೋಯ್ತು ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನಾದ್ರು ಬೇಕು ಹತ್ರಕ್ಕೆ ಬರ್ತಿರ್ಲಿಲ್ಲ ಮನೆ ಹತ್ರ. ನಾನು ನೈಟ್ ಬರೋದು ನಾನು ಮಲಗ್ಬಿಟ್ಟಿರ್ತೀನಿ, ಬೆಳಿಗ್ಗೆ ಕರೀರಿ ನೀವೇನಿದ್ರು ಅಂತ ಹೇಳೋರು. ನಮಗೆ ಅವತ್ತು ಗೊತ್ತಾಗಿರ್ಲಿಲ್ಲ. ಎಲ್ಲ ಮುಗಿಸಾದ್ಮೇಲೆ ಆಮೇಲೆ ಕೇಳಿದ್ರೆ ಏನ್ರಿ ಇದು ಈ ತರ ಎಲ್ಲ ಆಗ್ತೈತೆ ಅಂದ್ರೆ ಅವಾಗ ಹೇಳೋರು, ಆತರ ಏನಿಲ್ಲ, ನಾವೆಲ್ಲ ನೈಟ್ ಇಲ್ಲೇ ಇರ್ತೀವಿ, ನಮ್ಗೇನ್ ಆತರ ಕನ್ಸಿಲ್ಲ ನೋಡಿಲ್ಲ ಅಂತ ಹೇಳೋರು. ನಾವು ಅದೇ ಧೈರ್ಯದಲ್ಲಿ ಮಾಡ್ತಾ ಇದ್ವಿ. ಕೊನೆ ದಿನ ಮಾತ್ರ ಎಲ್ಲ ಹೋಗೋ ಟೈಮ್ಗೆ ಬಂದಿದ್ವಿ, 1 ನಿಮಿಷ ಕರೆಕ್ಟ್ ಆಗಿ ನಿಜ ಹೇಳಿ ಎಲ್ಲ ಮುಗಿತಿವಾಗ ನಮ್ದು ಅವತ್ತು ಹಿಂಗೆಲ್ಲ ಆಗ್ತದೆ, ಏನು ನಿಜ ಹೇಳಿ ಕರೆಕ್ಟ್ ಆಗಿ ಅಂತ. ಹೌದು ಯಜಮಾನ್ರೆ, ಇಲ್ಲಿ ತುಂಬಾ ಭೂತ ಉಂಟು, ನಾವು ಈ ಕಡೆ ಭಯ, ನಾವು ಅದಕ್ಕೆ ಹೇಳಿಲ್ಲ, ಅದು ಪೂಜೆ ಮಾಡಿಲ್ಲ, ಒಂದು ಪೂಜೆ ಮಾಡ್ಬಿಟ್ಟಿದ್ರೆ ಚೆನ್ನಾಗಿರೋದು, ಹಂಗೆ ಹಿಂಗೆ ಅಂದ್ರೆ ನಿನ್ ಮನೆ ಹೇಳೋದಲ್ವ ನೀನ್ ಅವಾಗ್ಲೇ ಅಂತ ಅಂದ್ಬಿಟ್ಟು ಹೇಳಿದ್ವಿ. ಆ ತರ ಆಗಿತ್ತು. ಪಕ್ಕ ಈ ಲ್ಯಾಂಗ್ವೇಜ್ ನೀವು ಮಾತಾಡ್ತಿದ್ರೆ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ಶೂಟಿಂಗ್ ಆಗಿದೆ ಅಂತ ಅರ್ಥ. ಅಲ್ಲ ಆಗಿದೆ ಅಂದ್ರೆ ನಾನು ಶೂಟಿಂಗ್ ಆಯ್ತು ಅಂತ ಹೇಳಿ. ಬ್ಯಾಂಗ್ಳೂರು, ಮೈಸೂರು, ಮತ್ತೆ ಸಕಲೇಶ್ಪುರ, ಚಿಕ್ಕಮಗಳೂರು, ಮಡಿಕೇರಿ, ಬೇಲೂರು ಈ ಕಡೆ ತುಂಬಾ ಸುತ್ತಮುತ್ತ ಆಗಿದೆ. ಓಕೆ, ಸೊ ಈ ಒಂದು ಸಿನಿಮಾದಲ್ಲಿ, ಹಾರರ್ ಸಿನಿಮಾದಲ್ಲಿ ಸ್ಪೆಷಲಿ BGM ಹೈಲೈಟ್. ಸೊ ಒಂಥರ ವಿಚಿತ್ರ ಸೌಂಡ್ಸ್ಗಳು ಇದೆಲ್ಲ ಇದ್ರೇನೆ ಅದು ಹಾರರ್ ಅಂತ ಆಗೋದು. ಸೊ BGM ವಿಚಾರಕ್ಕೆ ಬಂದ್ರೆ ಅದು ಎಷ್ಟು ಪ್ರೇಕ್ಷಕರನ್ನ ಅಟ್ರಾಕ್ಟ್ ಮಾಡುತ್ತೆ ಅಂತ. ಮೇಡಮ್ ಖಂಡಿತ ಅದಕ್ಕೋಸ್ಕರ ನಾವು ಟೆಕ್ನಿಷಿಯನ್ ಆಗಿ ತುಂಬಾ, ಯಾಕಂದ್ರೆ ನಾವು ನಮ್ಮ ಸಿಕ್ಕಿರೋರು ಅಂತವ್ರೆ, ನಮ್ಗೆ ಒಳ್ಳೆ ಟ್ಯಾಲೆಂಟೆಡ್ ಇರೋ ಟೆಕ್ನಿಷಿಯನ್ಸ್ ನಮ್ಗೆ ಎಲ್ಲ ವರ್ಕ್ ಮಾಡ್ಕೊಟ್ಟಿದ್ದಾರೆ. MS ತ್ಯಾಗರಾಜ್ ಅಂದ್ಬಿಟ್ಟು ಮ್ಯೂಸಿಕ್ ಮಾಡಿರೋದು, ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡ್ಕೊಟ್ಟಿದ್ರೆ. ಆಲ್ರೆಡಿ ರಾಯರು ಸಾಂಗ್ 2 ಸಾಂಗ್ ನಾವು ರಿಲೀಸ್ ಮಾಡಿದೀವಿ, ಸೋಲ್ ಆಫ್ ನಾನಿನ ಬಿಡಲಾರೆ ಅಂತ ಒಂದು, ಮತ್ತೆ ಮುದ್ದು ಬೊಂಬೆ ಅಂತ 2 ತುಂಬಾ ಚೆನ್ನಾಗಿ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ, ಜನಕ್ಕೆ ತಲುಪಿದೆ, ತುಂಬಾ ಚೆನ್ನಾಗಿ ಎಲ್ಲ ಫೀಡ್ಬ್ಯಾಕ್ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಇಡೀ ಸಿನಿಮಾದಲ್ಲಿ ನೀವು ಹೇಳ್ದಂಗೆ ಸಿನಿಮಾ ಅಂತಂದ್ರೆ ಮೇನ್ ಒಂದು ಕ್ಯಾಮ್ರಾ, DOP ಕೆಲಸ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್, BGM ಸೌಂಡ್ ತುಂಬಾ ಇಂಪಾರ್ಟೆಂಟ್. ನಾವೇನಂತಂದ್ರೆ ಅಲ್ಲಿ ನಾವು ತ್ಯಾಗರಾಜ್ ಅಂತ ಸಿಕ್ಕಿದ್ಮೇಲೆ ಅವರು ತುಂಬಾ ಚೆನ್ನಾಗಿ ವರ್ಕ್ ಮಾಡ್ಕೊಟ್ರು. ಆಮೇಲೆ ಇದಕ್ಕೆ ಸರ್ ನೀವು ಮಾಡ್ಕೊಂಡಿರೋ ಕಥೆಗೆ ನೀವು ತಗೊಬಂದಿರೋ, ನಾವು ಫುಲ್ ಸಿನಿಮಾ ನೋಡಿದ್ರು ಒಂದ್ಸರಿ, ನಾವೇನ್ ಶೂಟ್ ಮಾಡ್ಕೊಂಡ್ಬಂದು ಎಡಿಟ್ ಮಾಡಿ ಫೈನಲ್ ಲಾಕ್ ಮಾಡಿ ತಗೊಂಡೋಗಿ ತೋರಿಸಿದಾಗ ಅವ್ರು ನಂಬಲೇ ಇಲ್ಲ, ಸರ್ ಏನ್ ಸರ್ ಈ ತರ ಮಾಡ್ಕೊಂಡ್ ಬಂದಿದ್ದಾರೆ ವಿಜುವಲ್ಸ್, ಸರ್ ನಾನು ಮಾಡ್ಕೊಡ್ತೀನಿ, ಫುಲ್ ಖುಷಿ ಆಗ್ಬಿಟ್ರು. ಆಮೇಲೆ ಇಡೀ ಸಿನಿಮಾಗೆ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ BGM. ಮತ್ತೆ ನಾವು ಅವ್ರಿಗೂ ನಾವೆಲ್ಲೂ ಏನು ಕಡಿಮೆ ಮಾಡಿಲ್ಲ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ. ಇವತ್ತು ಲೈವ್ ಎಲ್ಲ ಬೇಕು ಅಂತಂದ್ರು, ನಾವು ಚೆನ್ನೈ ಮತ್ತೆ ಕೊಚ್ಚಿನೋ ಅಲ್ಲೆಲ್ಲ ಹೋಗಿ ಲೈವ್ ಎಲ್ಲ ಮಾಡಿಸ್ಕೊಂಡು ಒಂದು ಬೇರೆ ಫೀಲೇ ಕೊಡುತ್ತೆ, ಒಂದು ಹೊಸ ತರನೇ ಫೀಲ್ ಕೊಡುತ್ತೆ, ತುಂಬಾ ಭಯ ಪಡಿಸುತ್ತೆ. ಸೊ ಸಿನಿಮಾ ಇಂಡಸ್ಟ್ರಿಗೆ ನೀವು ಕಾಲಿಟ್ಟಾಗಿದೆ, ನೀವು ಅನ್ಕೊಂಡಂಗೆ ಸಿನಿಮಾ ಇಂಡಸ್ಟ್ರಿ ಇದೆಯಾ? ಯಾಕಂದ್ರೆ ನೀವು ಬರೋ ಮುಂಚೆ ನೀವೇನ್ ಅನ್ಕೊಂಡಿದ್ರಿ, ಈಗ ಬಂದಾಗಿದೆ, ಇಳ್ದಾಗಿದೆ, ಸೊ ಹೆಂಗ್ ಅನ್ನಿಸ್ತಿದೆ ಅಂತ? ಮುಂಚೆ ಇಷ್ಟೆಲ್ಲ ಆಗುತ್ತೆ, ಇಷ್ಟೆಲ್ಲ ಕೆಲಸ ಇರುತ್ತೆ ಅಂತ ಗೊತ್ತೇ ಇರ್ಲಿಲ್ಲ ಮೇಡಮ್. ಆಕ್ಚುಲಿ ನಾನು ಯಾವಾಗ ಆರ್ಟಿಸ್ಟ್ ಆಗಿ ಬಂದಿದ್ದೆ ಅವಾಗ ಕರಿತಿದ್ರು, ಹೋಗ್ತಿದ್ವಿ, ಕೆಲಸ ಮಾಡ್ತಿದ್ವಿ, ಪ್ಯಾಕಪ್ ಆಗ್ತಿತ್ತು, ಮನೆಗೆ ಬರ್ತಿದ್ವಿ ಅಷ್ಟೇನೆ. ಅಂಡ್ ಆಫ್ಟರ್ ವೀಕ್ ಆರ್ ಸೊ ಟೆಲಿಕಾಸ್ಟ್ ಆಗ್ತಿತ್ತು, ನೋಡ್ತಿದ್ವಿ. ಅದು ಬಿಟ್ಟು ನನಗೆ ಏನೇನು ಗೊತ್ತಿರ್ಲಿಲ್ಲ, ಸಿನಿಮಾ ಇಂಡಸ್ಟ್ರಿ ಬಗ್ಗೆನೂ ಗೊತ್ತಿರ್ಲಿಲ್ಲ. ಹಾಗಾಗಿ ಆಮೇಲೆ ಸಿನಿಮಾ ಹೆಂಗೆ ಮಾಡ್ತಾರೆ, ಆ ಪ್ರೊಸೆಸ್ ಹೆಂಗಿರುತ್ತೆ, ಆ ಜರ್ನಿ ಹೆಂಗಿರುತ್ತೆ ಏನು ಗೊತ್ತಿರ್ಲಿಲ್ಲ. ಬಟ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದಾಗ, ಈ ಮೂವಿ ಸ್ಟಾರ್ಟ್ ಮಾಡಿದಾಗ ಒಂದೊಂದಾಗಿ ಎಲ್ಲ ಗೊತ್ತಾಯ್ತು. ಆರ್ಟಿಸ್ಟ್ ಅಸೆಂಬಲ್ ಹೆಂಗ್ ಮಾಡ್ತಾರೆ, ಆರ್ಟಿಸ್ಟ್ ಗಳಿಗೆಲ್ಲ ಅಂದ್ರೆ ಅವ್ರ ಡೇಟ್ಸ್ ಹೆಂಗ್ ತಗೋತಾರೆ, ಅವ್ರ ಕಾಲ್ ಶೀಟ್ಸ್ ಎಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತಾರೆ, ಅಂಡ್ ಟೆಕ್ನಿಷಿಯನ್ಸ್ ನ ಹೆಂಗ್ ಡೀಲ್ ಮಾಡ್ತಾರೆ, ಅಂಡ್ ಇಕ್ವಿಪ್ಮೆಂಟ್ಸ್ ಏನು, ಕ್ಯಾಮ್ರಾ ವರ್ಕ್ ಏನು, ಮ್ಯೂಸಿಕ್ ಹೆಂಗ್ ವರ್ಕ್ ಆಗತ್ತೆ. ನಾವು ಒಂದ್ ಸಾಂಗ್ ಕೇಳಿದಾಗ ಇಷ್ಟೇನಾ ಮ್ಯೂಸಿಕ್ ಅಂತ ಹಿಂಗ ಅನ್ಸುತ್ತೆ. ಬಟ್ ಆ ಒಂದ್ ಸಾಂಗ್ ಕ್ರಿಯೇಟ್ ಮಾಡಕ್ಕೆ, ಒಂದ್ ಕಂಪೋಸ್ ಮಾಡಕ್ಕೆ ಅದ್ರ ಹಿಂದೆ ಎಷ್ಟು ಶ್ರಮ ಪಡ್ತಾರೆ ಮ್ಯೂಸಿಕ್ ಡೈರೆಕ್ಟರ್ಸ್, ಅದು ಗೊತ್ತಾಯ್ತು. ಎಡಿಟಿಂಗ್ ಗೊತ್ತಾಯ್ತು. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕರ್ಕೊಂಡು ಹೋಗ್ತಿದ್ರು ನಮ್ ಡೈರೆಕ್ಟರ್. ನಾನು ತುಂಬಾ ಕಲ್ತಿದ್ದೀನಿ ಈ ಸಿನಿಮಾದಿಂದ. ಓಕೆ, ಸೊ ನಿಮ್ಮ ಒಂದು ಹಾರರ್ ಸಿನಿಮಾದ
ನಿಮ್ಮ ಒಂದು ಜರ್ನಿಯಲ್ಲಿ ನಿಮ್ಗೆ ತುಂಬಾ ಖುಷಿ ಕೊಟ್ಟಿದ್ದು ಏನು ಅಂತ ಈ ಒಂದು ಸಿನಿಮಾ ಜರ್ನಿಯಲ್ಲಿ? ಸಿನಿಮಾ ಜರ್ನಿಯಲ್ಲಿ ಮೇನ್ಲಿ ಮೇಡಮ್ ನೀವು ನಮ್ಮ ಡೈರೆಕ್ಟರ್ ಅಂತ ಹೇಳ್ತೀರಾ, ಅದ್ ಬಿಟ್ಟು ಹೇಳಿ. ನಮ್ಮ 3 ಜನ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಸಿನಿಮಾದಲ್ಲಿ. ಅಂಡ್ ಖುಷಿ ಕೊಟ್ಟಿದ್ದೇನು ಅಂದ್ರೆ ಪ್ರೀವಿಯಸ್ 3 ಸಿನಿಮಾ ನನಗೆ ಅಷ್ಟೊಂದು ಲ್ಯಾಕ್ ಆಫ್ ಪ್ರಮೋಷನ್, ಚೆನ್ನಾಗಿದ್ದು ಸಿನಿಮಾ, ಲ್ಯಾಕ್ ಆಫ್ ಪ್ರಮೋಷನ್ ಇಂದ ಅಷ್ಟು ನನ್ನ ಬೆಳಕಿಗೆ ಬಂದಿರಲಿಲ್ಲ. ಅಂಡ್ ಐ ಆಮ್ ಶ್ಯೂರ್ ಈ ಒಂದು ಸಿನಿಮಾ ಇಂದ ನಾನು ಬೆಳಕಿಗೆ ಬರ್ತೀನಿ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ. ಸೊ ಅದೊಂದು ನನಗೆ ಈ ಸಿನಿ ಜರ್ನಿಯಲ್ಲಿ ಅದೊಂದು ಪ್ಲಸ್ ಅನುಭವಗಳಂದ್ರೆ ತುಂಬಾನೇ ಚೆನ್ನಾಗಿದೆ ಆಕ್ಚುಲ್. ಲೈಕ್ ರಿಲೇಶನ್ಶಿಪ್ ಆಗಲಿ, ಆಮೇಲೆ ಫುಡ್ ಅಲ್ಲಿ, ಲೊಕೇಶನ್ ಆಗಲಿ, ಪ್ರತಿಯೊಂದು ತುಂಬಾ ಚೆನ್ನಾಗಿದೆ. ಅಂಡ್ ಆ ರಾಯರ ಕೃಪೆಯಿಂದ ತುಂಬಾನೇ ಚೆನ್ನಾಗಿ ಬಂದಿದೆ ಸಿನಿಮಾ. ಸೊ ಐ ಆಮ್ ವೆರಿ ಕಾನ್ಫಿಡೆಂಟ್. ರಾಯರ ಸ್ತೋತ್ರನೇ ಈ ಒಂದು ಸಿನಿಮಾಕ್ಕೆ ಶಕ್ತಿನಾಗಿದ್ರೆ ಖಂಡಿತ madam. ಯಾಕಂದ್ರೆ ಇಲ್ಲಿ ತನಕ ಬಂದಿದ್ದೀರಾ ಅಂದ್ರೆ Yes. ಅದು ಏನೋ ಒಂದು ಹೊಸ ಇಲ್ಲಿವರೆಗೂ ಬಂದು ನಾವು ಸಿನಿಮಾ ರಿಲೀಸ್ ಮಾಡೋ ತಕ್ಕಂದ್ರೆ ಸಿನಿಮಾ ಮಾಡೋದೇ ದೊಡ್ಡದು. ಅದನ್ನೆಲ್ಲ ಒಂದು ಸಿನಿಮಾ ರಿಲೀಸ್ ಮಾಡೋದು ಇನ್ನೂ ದೊಡ್ಡ ಇದ್ದಂಗೆ. ಅದು ಇಲ್ಲಿವರೆಗೂ ಬಂದಿದ್ದೀವಿ ಅಂದ್ರೆ ಖಂಡಿತವಾಗ್ಲೂ ರಾಯರ ಕೃಪೆ ಇದೆ ಅಂತಾನೆ ನಂಬ್ತೀವಿ. ಅದು ಏನೋ ಅದೇ ಹೇಳ್ತಿದ್ದೀನಲ್ಲ, ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವೇನು ಪ್ಲಾನ್ ಮಾಡ್ದೇನೆ ಸ್ಕ್ರಿಪ್ಟ್ ಎಲ್ಲ ರೆಡಿ ಆಗಿತ್ತು. ಈ ಪೋರ್ಷನ್ ಅಂತೂ ಏನೂ ಇರ್ಲಿಲ್ಲ. ಅದು ಏನೋ ಮಾಡ್ತಾ ಪ್ಲಾನಿಂಗ್ ಆಗ್ತಾ ಬೇರೆ ಲೆವೆಲ್ಗೆ ಹೋಯ್ತು. ಈಗ ಅದೇ ನಮ್ಮ ಸಿನಿಮಾದಲ್ಲಿ ಒಂದು ದೊಡ್ಡ ಹೈಲೈಟ್ ಪಾಯಿಂಟ್ ಅಂತಂದ್ರೆ ಅದು ತುಂಬಾ ಬೇರೆ ಲೆವೆಲ್ಗೆ ಇರುತ್ತೆ. ಅಂಡ್ ಕೋಇನ್ಸಿಡೆಂಟ್ಲಿ ಇವರು ರಾಯರ ಭಕ್ತರು ಯಾರ್ಯಾರು ಕೆಲಸ ಮಾಡಿದ್ದಾರೆ ಎಲ್ಲರೂ, ಪ್ರತಿಯೊಬ್ರು ರಾಯರ ಭಕ್ತರು. ನಾನು ಕೂಡ ಆಗ್ಬಿಟ್ಟಿದ್ದೀನಿ ಇವಾಗ. ಮುಂಚೆ ಅಷ್ಟು ನಾನು ನಂಬ್ತಿರ್ಲಿಲ್ಲ, ಟು ಬಿ ವೆರಿ ಆನೆಸ್ಟ್. ಎಲ್ಲ ದೇವ್ರನ್ನ ನಂಬ್ತೀನಿ ನಾನು ದರ್ಗಾಗ್ ಹೋಗ್ತೀನಿ, ಚರ್ಚಿಗೆ ಹೋಗ್ತೀನಿ, ಎಲ್ಲ ದೇವ್ರಿಗೆ ಹೋಗ್ತೀನಿ, ಟೆಂಪಲ್ಸ್ಗೆ ಹೋಗ್ತೀವಿ. ಬಟ್ ಈ ಸಿನಿಮಾದಲ್ಲಿ ನಾನು ಏನ್ ಅಬ್ಸರ್ವ್ ಮಾಡಿದೀನಿ ಅಂತಂದ್ರೆ ಈ ಸಿನಿಮಾ ತಾನೇ ಎಲ್ಲಾನು ತಗೊಂಡ್ಬಿಟ್ಟಿದೆ. ಹೀರೋಯಿನ್ ಆಗಿ ಕಷ್ಟ ಆಯ್ತಾ, ಪ್ರೊಡ್ಯೂಸರ್ ಆಗಿ ಕಷ್ಟ ಆಯ್ತಾ? ಏನ್ ಹೇಳೋದು, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಅದನ್ನು ಟ್ರೈನ್ ಮಾಡ್ಕೊಳ್ತಾರೆ? ಇಲ್ಲ ಮೇಡಮ್, ಇಲ್ಲ, ಯಾರು ಟ್ರೈನ್ ಮಾಡಕ್ ಆಗಲ್ಲ ಬಿಡಿ. ನಿಮಗೆ ಅಂದ್ರೆ ಒಬ್ಬ ಹೀರೋಯಿನ್ ಆಗಿ ಕಷ್ಟ ಅನ್ಸಿತ್ತ ಅಥವಾ ಪ್ರೊಡ್ಯೂಸರ್ ಜವಾಬ್ದಾರಿ, ಹೀರೋಯಿನ್ ಆಗಿ ಜವಾಬ್ದಾರಿ ನಿಭಾಯಿಸೋದು ಕಷ್ಟ ಅನ್ಸ್ಬಿಡ್ತ ಅಥವಾ ಪ್ರೊಡ್ಯೂಸರ್ ಆಗಿ ಇಡೀ ಟೀಮ್ ಅನ್ನ ಜವಾಬ್ದಾರಿಯುತವಾಗಿ ನೋಡ್ಕೋಬೇಕು ಅದು ಕಷ್ಟ ಆಗಿತ್ತ, ಹೇಗೆ ಅಂತ? ಆಕ್ಚುಲಿ ಪ್ರೊಡ್ಯೂಸರ್ ಆಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಆರ್ಟಿಸ್ಟ್ ನಮ್ ಜಗದಲ್ಲಿ ಬೇರೆ ಯಾರೇ ಆಗಿದ್ರು ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಿದ್ರು. ಬಟ್ ಒಂದು ಪ್ರೊಡ್ಯೂಸ್ ಮಾಡೋದಿದೆಯಲ್ಲ ಮೇಡಮ್, ಅಂಡ್ ಅದೇ ಜವಾಬ್ದಾರಿ ಎಲ್ರು ಈಕ್ವಲಿ ನೋಡ್ಕೋಬೇಕು, ಚೆನ್ನಾಗಿ ಯಾರಿಗೂ ಒಂದು ಕೊರತೆ ಆಗದೆ ಇರೋ ತರ ನೋಡ್ಕೋಬೇಕಲ್ವಾ. ಸೊ ಅದು ಒಂದ್ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಈಗ ಸಿನಿಮಾ ಅಂದ್ಮೇಲೆ ಒಂದು ಡ್ಯುಯೆಟ್ ಹಾಡು, ಒಂದು ಪ್ಯಾಥೋ ಸಾಂಗ್ ಹಾಡು, ಒಂದು ನಂಬರ್ಸ್ ಹಾಡು ಅಂತಾರೆ, ಅಂತದ್ದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂಥದ್ದೇನಾದ್ರೂ ಈ ಸಿನಿಮಾದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾ ಆಸ್ ಅ ಪ್ರೇಕ್ಷಕನಾಗಿ ಕೇಳ್ತಾ ಇದ್ದೀನಿ. ಅಲ್ಲ, ಸಾಂಗ್ ಇದೆ, ಒಂದು ಲವ್ ಸಾಂಗ್ ಇದೆ, ರಾಯರದೊಂದು ಇದಿದೆ. ಅದ್ಬಿಟ್ಟು ಇನ್ನು ಹೇಳಿದ್ರೆ ನಂಬರ್ ಸಾಂಗು ಆ ತರ ಖಂಡಿತ ಇಲ್ಲ. ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದ್ರೆ ಅದೊಂದು ನಿರಾಜ್ ಅಂದ್ರೆ ಅದೊಂದು ಸಾಂಗ್ ಇಲ್ಲ. ಆ ತರ ನಾವೇನಂತಂದ್ರೆ ಇಲ್ಲಿ ಏನೋ ಆತರ ಮಾರ್ಕೆಟಿಂಗ್ಗೋಸ್ಕರ ಒಂದು ಏನೋ ಐಟಮ್ ಸಾಂಗು ಅಥವಾ ಇನ್ನೊಂದು ನಂಬರ್ ಏನ್ ಹೇಳ್ತಿರ್ವಿ ಆ ತರ ಆಗ್ಲಿ, ಇನ್ನೊಂದು ಏನೋ ಆ ತರಕ್ಕೋಸ್ಕರ ಮಾಡಿಲ್ಲ. ಇದು ಮೇನ್ಲಿ ಪ್ಯೂರ್ ಕಂಟೆಂಟ್. ನಿಮ್ ಕಂಟೆಂಟ್ ಬಿಟ್ಟ ನೀವು ನೋಡಿದಾಗ ಇದಕ್ಕೇನು ಬೇಕಾಗಿಲ್ಲಪ್ಪ, ಇದೇ ಸಾಕು ಅಂತ ಅನ್ಸುತ್ತೆ ಜನಗಳಿಗೆ. ಆ ತರನೇ ಸಬ್ಜೆಕ್ಟ್ ನಾವು ಮಾಡ್ಕೊಂಡ್ ಬಂದಿರೋದು. ಓಕೆ, ಈಗ ಸಾಂಗ್ ಅಂತೂ 2 ಕೊಟ್ರಿ, ಫೈಟ್ ಇದೆ ಮೇಡಮ್. ಎಷ್ಟು ಹೇಳ್ಬಿಡಿ ನೀವೇ. ಅದ್ಭುತವಾಗಿದೆ. ನೀವು ಹೊಡ್ಸ್ಕೊಂಡಿರೋ ಮಾತ್ರ ಫೈಟ್ ಮಾಡಿದೀರಾ ಅಂತ ಹೇಳ್ಬೇಕು. ಫೈಟ್ ಮಾತ್ರ ಅದ್ಭುತವಾಗಿದೆ. ಅಲ್ಲ, ಅವರು ಬರೀ ಹೊಡ್ಸ್ಕೊಂಡಿರೋದಂತಲ್ಲ, ಹೊಡ್ಸ್ಕೊಂಡಿರೋ ಜೊತೆಗೆ ಹೊಡೆದು ಇದಾರೆ ಕೂಡ. ಆಮೇಲೆ ಅದು ಎಷ್ಟು ಫೈಟ್ ಮಾಡಿದೀರಾ? ಇದೆ ಮೇಡಮ್, ಒಂದ್ 3 ಫೈಟ್ ಇದೆ. ಅಂದ್ರೆ ಡಿಫ್ರೆಂಟ್ ಆನಿಮಾಸ್ ಒಂದು ಅದ್ಭುತವಾಗಿ ಒಂದು ಮಾಡಿದ್ದಾರೆ. ಆಮೇಲೆ ಫೈಟ್ ಅದೊಂದು ಫೈರ್ ಫೈಟ್ ಒಂದು ಬೇರೆ ಲೆವೆಲ್ಗೆ ಇದೆ ಅದು ಆಡಿಯನ್ಸ್. ಯಾಕಂದ್ರೆ ನಾವು ಸ್ವಲ್ಪ ಗ್ಲಿಮ್ಸ್ ತರ ಬಿಟ್ಟಿದೀವಿ ಆಲ್ರೆಡಿ ಒಂದು ರಾಯರು ಸಾಂಗ್ ಜೊತೆಗೆ, ಅದ್ರ ಜೊತೆಗೆ ಒಂದು ಮೇಕಿಂಗ್ ವಿಡಿಯೋಸ್ ಎಲ್ಲ ಕೊಟ್ಟಿದೀವಿ. ಅದು ಏನಂತಂದ್ರೆ ಒಂದು ದೊಡ್ಡ ಸೆಟ್ ಹಾಕ್ಬಿಟ್ಟು ಒಂದು ದೊಡ್ಡ ಸೆಟಪ್ ಅಲ್ಲಿ ಒಂದು ಫೈಟ್ ಮಾಡಿರೋದು. ಅದು ವಿಜುವಲ್ಸ್ ಯಾಕಂದ್ರೆ ಒಂದು ಟೆಕ್ನಿಕಲಿ ಅದು ತುಂಬಾ ಚೆನ್ನಾಗಿ ಬಂದಿದೆ. ಪ್ಯಾಂಟಮ್ ಕ್ಯಾಮ್ರಾ ತರಿಸಿ ನಾವು ದೊಡ್ಡ ಲೆವೆಲ್ಗೆ ಮಾಡಿದೀವಿ. ಅದು ನಿಮ್ಗೆ ಆ ಫೀಲ್ ನ ನೋಡ್ಬೇಕು ಅಂದ್ರೆ ಥಿಯೇಟರ್ ಅಲ್ಲೇ ನಿಮ್ಗೆ ಆ ಸೌಂಡ್, ಆ ವಿಜುವಲ್ಸ್ ನೋಡ್ಬೇಕಾದ್ರೆ ಥಿಯೇಟರ್ ಅಲ್ಲೇ ನಿಮ್ಗೆ ಆ ಫೀಲ್ ಸಿಗೋದು. ಈಗ ಒಂದ್ ಇಡೀ ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್ ಹೊರಗಡೆ ಬರ್ಬೇಕಾದ್ರೆ ನೆನ್ಪಲ್ಲಿ ಉಳಿಯುತ್ತೆ, ಹಂಗೆ ಕಾರಕ್ ಶುರುವಾಗುತ್ತೆ ಅಂದ್ರೆ ಯಾರ್ದು? ಅಲ್ಲಿ ನೋಡ್ಬೇಡಿ, ಇಲ್ಲೇ ನೋಡ್ಬಿಟ್ಟು. ನೋಡಿರ್ತೀರಾ, ಪ್ರೊಡ್ಯೂಸರ್ ಅಲ್ವಾ? ಎಸ್ 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 ಎಲ್ಲ ಕ್ಯಾರೆಕ್ಟರ್ ಹಾಗೆ ಒಂದು ಕ್ಯಾರೆಕ್ಟರ್ ನಾನ್ ನಾಳೆ ನೋಡಿದಾಗ ಈ ಕ್ಯಾರೆಕ್ಟರ್ ಹೊರಗಡೆ ಬರ್ತೀನಿ, ಈ ಕ್ಯಾರೆಕ್ಟರ್ ಕಾಡುತ್ತೆ ನನಗೆ, ಅಥವಾ ನನಗೇನೋ ಕ್ವಶನ್ಸ್ ರೈಸ್ ಮಾಡಿ ಹೊರಗಡೆ ಬಂದಿರ್ತೀನಿ, ಅದಕ್ಕೆ ಉತ್ತರ ಹುಡುಕ್ಬೇಕು ಅನ್ನೋದು ತಲೆಯಲ್ಲಿ ಓಡ್ತಾ ಇರುತ್ತಂದ್ರೆ ಯಾವುದು? ಆಕ್ಚುಲಿ ಎಲ್ಲ ಉತ್ತರಗಳು ಸಿಕ್ಕಿರುತ್ತೆ. ಓಕೆ, ಮೇಡಮ್ ಒಂದು ಹೇಳ್ಬೇಕಂದ್ರೆ ಯಾವ ಕ್ಯಾರೆಕ್ಟರ್ ಅಂತಂದಾಗ ಈಗ ನಮ್ಮ ಹೀರೋಯಿನ್, ಡೈರೆಕ್ಟರ್ ಅಥವಾ ಇನ್ನೊಂದು ಸಪೋರ್ಟಿಂಗ್ ಆಕ್ಟರ್, ಹೀರೋಯಿನ್ ಫಾದರ್, ಈ ತರ ಎಲ್ಲ ಟೀಸರ್ ಎಲ್ಲ ತೋರಿಸಿದೀವಿ, ಎಲ್ಲ ಗೊತ್ತಿದೆ.
ಬಟ್ ನಮ್ ಸಿನಿಮಾದಲ್ಲಿ ಈಗ ಒಂದು ಆತ್ಮ ಅನ್ನೋದು ಹಾರರ್ ಸಿನಿಮಾ ಅಂದಾಗ ಅವೆಲ್ಲ ಅದನ್ನು ಕೂಡ ಗೆಸ್ ಮಾಡ್ತಾರೆ. ಬಟ್ ಇಡೀ ಸಿನಿಮಾದಲ್ಲಿ ಒಂದು ಮೇಜರ್ ಇನ್ನೊಂದು ಕ್ಯಾರೆಕ್ಟರ್ ಇದೆ ಮೇಡಮ್, ಅದು ಇಲ್ಲಿವರೆಗೂ ನಾವು ರಿವೀಲ್ ಮಾಡಿಲ್ಲ, ಬಟ್ ಯಾರು ಗೆಸ್ ಮಾಡಕ್ಕೂ ಆಗಲ್ಲ. ಅದು ಯಾವ ತರ ಅಂದ್ರೆ ಅದು ಇಡೀ ಸಿನಿಮಾದಲ್ಲಿ ಮೇನ್ ಆ ಕ್ಯಾರೆಕ್ಟರ್ ನ ನೋಡ್ದಾಗ್ಲೇ ಅದೊಂದು ಬೇರೆ ಅದನ್ನ ದೆವ್ವ ಅಂದ್ರೆ ಆತ್ಮ ನೋಡಿ ಎಷ್ಟು ಭಯ ಪಡ್ತಾರೋ ಇದು ಈ ತರ ಒಂದು ಕ್ಯಾರೆಕ್ಟರ್ ಬೇರೆ ಲೆವೆಲ್ಗೆ ಇರುತ್ತೆ. ಅದು ಆಕ್ಚುಲಿ ಅದನ್ನ ತುಂಬಾ ಸ್ಟ್ರಗಲ್ ಮಾಡಿದೀವಿ, ಅದನ್ನ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಅದನ್ನ ಆಡಿಯನ್ಸ್ಗೆ ಯಾವ ತರ ಕನ್ವೆ ಮಾಡ್ಬೇಕು ಅನ್ನೋದನ್ನ. ಕೆಲವು ಕಡೆ ಅದನ್ನೇನೋ ನಾವು ಮಾಡೋದಕ್ಕೆ US ಇಂದೆಲ್ಲ ಕೆಲವು ಕಡೆ ಏನೇನೋ ಐಟಮ್ಗಳೆಲ್ಲ ತಂದು ಮಾಡಿ ತುಂಬಾ ಕಷ್ಟಪಟ್ಟಿದೀವಿ. ಆ ತರ ಒಂದು ಕ್ಯಾರೆಕ್ಟರ್ ಇದೆ, ಅದು ಯಾರು ಏನು ಅನ್ನೋದು ನಮ್ಗೆ ಕ್ಯಾರೆಕ್ಟರ್ ಸಕ್ಸಸ್ ರಿವೀಲ್ ಮಾಡೋಣ. ಹೌದು ಇಲ್ಲಿ ಮಾಡ್ಬೋದಾ? ಇಲ್ಲ ಖಂಡಿತ ಇಲ್ಲ, ಅವ್ರು ಹೇಳಿದಾರೆ ನಾನು ಸಿನಿಮಾ ರಿಲೀಸ್ ಆಗ ಏನ್ ಬಿಟ್ಕೊಡಲ್ಲ, ಸಿನಿಮಾ ಬಂದ್ ನೋಡಿ ಆಮೇಲೆ ಹೇಳ್ತೀನಿ. ಇಲ್ಲ, ಅವ್ರು ಹೇಳಿದಾರೆ ಅಂತಂದ್ರೆ ಅದು ದಟ್ ಇಸ್ ದಿ ಮೋಸ್ಟ್ ವೈಟಲ್ ಅಂಡ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಫ್ ದಿ ಫಿಲ್ಮ್. ಎಸ್. ನಿಮ್ ಜೊತೆ ಆಕ್ಟ್ ಮಾಡಿದಂತ ಕೋ ಆರ್ಟಿಸ್ಟ್ ಗಳ ಬಗ್ಗೆ ಹೇಳಿ, ಯಾರ್ಯಾರು ಆಕ್ಟ್ ಮಾಡಿದ್ದಾರೆ, ಹೆಂಗಿತ್ತು ಅವ್ರ ಜೊತೆಗಿನ ಜರ್ನಿ? ಎಸ್ ಮೇಡಮ್, ತುಂಬಾ ಚೆನ್ನಾಗಿತ್ತು ಅವ್ರ ಜೊತೆ. ಯಾಕೆ ಎಲ್ಲ ನಾನು ಸೀನಿಯರ್ ಜೊತೆ ವರ್ಕ್ ಮಾಡಿದ್ದೀನಿ ಇವಾಗ. ಲೈಕ್ ಶ್ರೀಧರ್ ಸರ್, ಶ್ರೀನಿವಾಸ್ ಪ್ರಭು ಸರ್, ಮತ್ತೆ ಲಕ್ಷ್ಮಿ ಅಮ್ಮ. ಸೊ ಇವ್ರ ಜೊತೆ ಒಂದು ವರ್ಕ್ ಮಾಡಿದ್ದು ನನಗೆ ಸೀರಿಯಸ್ಲಿ ನಂದು ಅದೊಂದು ಭಾಗ್ಯ ಮೇಡಮ್. ಎಸ್, ಅವರಿಂದ ತುಂಬಾ ಕಲಿತಾ ಇದ್ದೀನಿ. ಎಸ್, ಓವರ್ ಆಲ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ದಮ್. ಥಿಯೇಟರ್ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇದೆ. ಸೊ ನಿಮ್ಮ ಸಿನಿಮಾಕ್ಕೆ ಥಿಯೇಟರ್ ಸಿಕ್ಕಿದ್ಯಾ ಅಂತ? ಸಿಕ್ಕಿದೆ ಮೇಡಮ್. ನಮ್ ಡಿಸ್ಟ್ರಿಬ್ಯೂಟರ್ ಅವ್ರ ಹೆಸರು ಹೇಮಂತ್ ಅಂತ, ಹೇಮಂತ್ ಕುಮಾರ್, ಲೈಲಾಕ್ ಎಂಟರ್ಟೈನ್ಮೆಂಟ್ಸ್ ಅವ್ರದ್ದು. ಸೊ ಅವ್ರೆಲ್ಲಾನು ಅಂದ್ರೆ ತುಂಬಾ ಜವಾಬ್ದಾರಿ ತಗೊಂಡು ನಮ್ಗೆ ಏನ್ ಬೇಕು ಎಲ್ಲಾನು ಕೂಡ್ಸಿ ಮಾತಾಡ್ಸಿ ಎಲ್ಲ ಕರೆಕ್ಟ್ ಆಗಿ ನಮ್ಗೆ ಏನ್ ಬೇಕು, ಆಕ್ಚುಲಿ ಎಷ್ಟು ಥಿಯೇಟರ್ಸ್ ಬೇಕು, ಎಲ್ಲೆಲ್ಲಿ ಬೇಕು ಎಲ್ಲಾನು ಕರೆಕ್ಟ್ ಆಗಿ ಕ್ಲಿಯರ್ಲಿ ಬರ್ತಾ ಇದೆ. ಇವಾಗ ಸದ್ಯಕ್ಕೆ ಪ್ಲಾನ್ ಮಾಡಿದ್ದು 80 to 100 ಥಿಯೇಟರ್ಸ್ ಅಲ್ಲಿ ಬರ್ತಾ ಇದೆ. ಸೊ ಎಲ್ಲಾ ಕಡೆನು ಯಾವ ಇಂಪಾರ್ಟೆಂಟ್ ಥಿಯೇಟರ್ಸ್ ಆ ಟೈಮಿಂಗ್ಸ್ ಎಲ್ಲಾನು ಕರೆಕ್ಟ್ ಆಗಿ ನಾವು ಮಾತಾಡ್ಕೊಂಡು ಎಲ್ಲ ಥಿಯೇಟರ್ ಏನ್ ಕೊರತೆ ಆಗ್ತಿಲ್ಲ ಮೇಡಮ್ ನಮ್ಗೆ ಇವಾಗ. ಸೊ ಎಲ್ಲ ಸಿನಿಮಾ ಮುಗಿದ್ಮೇಲೆ ಒಂದು ಹಿಂಟ್ ಬಿಟ್ಬಿಡ್ತಾರೆ ಪಾರ್ಟ್ 2ಗೆ ಅಂತ. ಇದ್ರಲ್ಲಿ ಏನಾದ್ರೂ ಇದೆಯಾ? ನೀವ್ ಹೇಳಿ. ಸಿನಿಮಾ ಇದೆ. ಓಕೆ, ಖಂಡಿತ ನೋಡ್ತೀವಿ. ಅಲ್ಲಿ ನೋಡ್ಬೇಡಿ, ಕಂಟಿನ್ಯೂ ಆಗುತ್ತೆ. ಪಾರ್ಟ್ 2 ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅಂದ್ರೆ ಇಲ್ಲ ಅವರು ಹೇಳ್ತಾರೆ ಆಡಿಯನ್ಸ್ ನೋಡಿದ್ಮೇಲೆ ಗೊತ್ತಾಗುತ್ತೆ, ಅವರ ಒಂದು ಇದಕ್ ಬಿಟ್ಟಿದ್ದು ಅದ್ರ ಮೇಲೆ ನೋಡೋಣ. ಆನ್ಸರ್ ಅಲ್ಲೂ ಕನ್ಫ್ಯೂಷನ್ ಇದೆ ಅಂತ, ಅಂದ್ರೆ ಕನ್ಫ್ಯೂಷನ್ ಇದೆ ಅಂತ ಆಯ್ತು. ಓಕೆ, ನಮ್ಗೆ ಟೈಮ್ ಇದ್ರೆ ಇನ್ನಷ್ಟು ಮಾತಾಡ್ಬೋದಿತ್ತು, ಕಾರ್ಯಕ್ರಮ ಮುಗಿಸೋ ಟೈಮ್ ಬಂದಿದೆ. ಇವಾಗ ಎಷ್ಟು ಖುಷಿಯಲ್ಲಿ ನೀವು ಮಾತಾಡಿದಿರೋ ಇದೇ ಖುಷಿ November 29 ನಂತರವೂ ನಿಮ್ಮ ಮುಖದಲ್ಲಿ ಇರ್ಲಿ. ಮತ್ತೊಮ್ಮೆ ಸಕ್ಸಸ್ ಮೀಟ್ ಜೊತೆ ನಿಮ್ ಜೊತೆ ಆಗೋಣ, ಅವಾಗ ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ಇಡೀ ಟೀಮ್ಗೆ ಪವರ್ ಟಿವಿ ಕಡೆಯಿಂದ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ನಾ ನಿನ್ನ ಬಿಡಲಾರೆ ಈ ಸಿನಿಮಾವನ್ನ ನೀವು November 29 ಥಿಯೇಟರ್ ಅಲ್ಲಿ ಎಂಜಾಯ್ ಮಾಡಬಹುದು. ಯಾರೆಲ್ಲ ಹಾರರ್ ಸಿನಿಮಾಗಳನ್ನ ಎಂಜಾಯ್ ಮಾಡ್ತಿದ್ರೋ ಅಥವಾ ಅಂತಹ ಸಿನಿಮಾಗಳನ್ನ ನೋಡ್ಬೇಕು ಅಂತ ಆಸೆ ಇಟ್ಕೊಂಡಿದಿರೋ, ಖಂಡಿತವಾಗಿ November 29 ನಾ ನಿನ್ನ ಬಿಡಲಾರೆ ಸಿನಿಮಾ ನೋಡೋದ್ರ ಮೂಲಕ ಖಂಡಿತ ಆ ಒಂದು ಎಂಜಾಯ್ಮೆಂಟ್ ಅನ್ನ ನೀವು ಪಡ್ಕೋಬಹುದು. ಇದೇ ಇವತ್ತಿನ ವಿಶೇಷ. ಇದು ಪವರ್ ಟಿವಿ, ನಿಮ್ಮ ಶಕ್ತಿ.